ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ, ಆಕ್ಷನ್ ಫಾರ್ ಇಕ್ವಿಟಿ ಕೋ-ಫೌಂಡರ್. ಇವತ್ತಿನ ಆರೋಗ್ಯ ಹಾನಿ ಸಂಚಿಕೆಯಲ್ಲಿ ಕಾರ್ಮಿಕರಿಗೆ ಇರುವಂಥ ಒಂದು ದೊಡ್ಡ ಸಾಮಾಜಿಕ ಭದ್ರತೆ ಏನಾಗಿದೆ ಅಂದರೆ ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಹಾಗೂ ಕಾಯ್ದೆ. ಈ ಕಾಯ್ದೆ ಬಗ್ಗೆ ಮತ್ತು ಇದರಲ್ಲಿ ಕಾರ್ಮಿಕರ ಹಕ್ಕುಗಳು ಏನು ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ರಾಜು DC ಅವರಿದ್ದಾರೆ. ಅವರು ಕರ್ನಾಟಕ ಸ್ಟೇಟ್ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ ವರ್ಕರ್ಸ್ ಯೂನಿಯನ್ಗೆ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಆರೋಗ್ಯ ಹಾದಿ ಅನ್ನುವ ಪಾಡ್ಕಾಸ್ಟ್ ಸೀರೀಸ್ ಜನರ ಆರೋಗ್ಯ ಬಗ್ಗೆ ಚರ್ಚೆ ಮಾಡೋದು, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಹೇಗಿದೆ, ಅದರ ಸಮಸ್ಯೆಗಳಲ್ಲಿ ಏನು ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುತ್ತಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಇವತ್ತಿನ ಸಂಚಿಕೆಗೆ ವೆಲ್ಕಮ್ ರಾಜು ಅವರೇ. ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರಾಜು ಅಂತ ಹೇಳಿ. ನಾನು ಕರ್ನಾಟಕ ಸ್ಟೇಟ್ ಗಾರ್ಮೆಂಟ್ ಆ್ಯಂಡ್ ಟೆಕ್ಸ್ಟೈಲ್ ವರ್ಕರ್ಸ್ ಯೂನಿಯನ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯಾದ್ಯಂತ ಗಾರ್ಮೆಂಟು ಮತ್ತು ಟೆಕ್ಸ್ಟೈಲ್ ಉದ್ಯಮದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಮಿಕರೊಂದಿಗೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ತುಂಬ ಧನ್ಯವಾದಗಳು ರಾಜು ಅವರೇ, ಇವತ್ತು ನಮ್ಮ ಜೊತೆ ಇದು ಹಂಚ್ಕೊಳ್ಳೋದಕ್ಕೆ ನೀವು ಒಪ್ಕೊಂಡಿದ್ದಕ್ಕೆ. ಈಗ ESI ಆ್ಯಕ್ಟ್ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕೆ ಅದು ನಮಗೆ ಇನ್ನೂ ಮುಖ್ಯ ಇದೆಯಾ? ಕಾರ್ಮಿಕರಿಗೆ ಹೇಗೆ ಅದು? ಕೈಗಾರಿಕಾ ಕ್ರಾಂತಿ ಶುರುವಾದ ಮೇಲೆ ಪ್ರಪಂಚದಾದ್ಯಂತ ಕಾರ್ಮಿಕರು ಬರೀ ದುಡಿಮೆಗೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದರು. ಬರೀ ದುಡಿಮೆಯನ್ನು ಆಧರಿಸಿ ದುಡಿಮೆಗೆ ಇಡೀ ಕುಟುಂಬ ಬಂದು ಕೈಗಾರಿಕಾ ಪ್ರದೇಶಗಳ ಸುತ್ತಮುತ್ತ ವಾಸ ಮಾಡ್ತಾಯಿದ್ರು. ಆ ವಾಸ ಮಾಡ್ತಾ ಇದ್ದಾಗ ಕಾರ್ಮಿಕರ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಭಾರತ ದೇಶದಕ್ಕೆ ನಾವು ನೋಡೋದಾದರೆ ILO ಕನ್ವೆನ್ಷನ್ಗಳು ಆರೋಗ್ಯದ ಮೇಲೆಲ್ಲ ಬಂದ ಮೇಲೆ 1948ರಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮ ಯೋಜನೆ ಜಾರಿಗೆ ಬಂತು. 1948ರಲ್ಲಿ ಇದರ ಪ್ರಮುಖ ಉದ್ದೇಶ ಇಷ್ಟೇ: ಆರೋಗ್ಯವಂತ ಕಾರ್ಮಿಕ ಪಡೆ ಕೈಗಾರಿಕೆಗೆ ಸಿಕ್ಕಬೇಕು, ಹಾಗೆ ಕಾರ್ಮಿಕರಿಗೆ ಒಂದು ಆದಾಯದ ರಕ್ಷಣೆ ಕೂಡ ಆಗಬೇಕು ಅಂತ ಹೇಳಿ ಇದರ ಉದ್ದೇಶ ಇರುವಂಥದ್ದು. ಇವತ್ತು ಕಾರ್ಮಿಕರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಿದ್ರೆ ಅವರು ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಬೇರೆ ಕಡೆ ಹೋಗಿ ಹೆಚ್ಚಿನ ಖರ್ಚನ್ನು ಈ ಒಂದು ಅವರ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗ್ತದೆ. ಅದನ್ನು ತಪ್ಪಿಸ್ಬೇಕು ಮತ್ತು ಹೆಚ್ಚಾಗಿ ಒಂದು ಆರೋಗ್ಯವಂತ ಕಾರ್ಮಿಕ ಪಡೆಯನ್ನು ಕೈಗಾರಿಕೆಗೆ ಒದಗಿಸಬೇಕು ಅಂತೇಳಿ ಆ ಒಂದು ಆಶಯವನ್ನು ಇಟ್ಟುಕೊಂಡು ಈ ಒಂದು ಕಾಯ್ದೆ ಉದ್ಭವ ಆಗಿದ್ದು. ಈ ಕಾಯ್ದೆ ಅಡಿಯಲ್ಲಿ ಹಲವಾರು ರೀತಿಯಾದಂತಹ ಪ್ರಯೋಜನಗಳು ಮತ್ತು ಸೌಲಭ್ಯಗಳು ಇದೆ, ಕಾರ್ಮಿಕರಿಗಿದೆ. ಇದು ಬಹಳ ಮುಖ್ಯ. ಈ ಒಂದು ನಿಗಮ ಹೇಗೆ ನಡೆಯುತ್ತೆ ಅಂತ ಹೇಳೋದಾದರೆ, ಸರ್ಕಾರ ಮತ್ತು ಮಾಲೀಕ, ಕಾರ್ಮಿಕ ಈ ಮೂರು ಜನದ ಸಹಯೋಗದಲ್ಲಿ ಈ ಒಂದು ನಿಗಮ ನಡೆಯುತ್ತೆ. ಕಾರ್ಮಿಕರ ವಂತಿಗೆ 100 ರೂಪಾಯಿಗೆ 75 ಪೈಸೆಯನ್ನು ಕಾರ್ಮಿಕರ ವಂತಿಗೆಯನ್ನು ಕೊಡಬೇಕಾಗ್ತದೆ. ಅದಕ್ಕೆ 3 ರೂಪಾಯಿ 25 ಪೈಸೆ ಮಾಲೀಕರು ಸೇರಿಸ್ತಾರೆ. ಸೇರಿಸಿ ಈ ನಿಗಮದ ಒಂದು ಏನು ಇದಿದೆ ನಿಗಮಕ್ಕೆ ಜಮಾ ಮಾಡಬೇಕಾಗತ್ತೆ ESI ಇಲಾಖೆಗೆ. ಆ ಮುಖಾಂತರ ಕಾರ್ಮಿಕರಿಗೆ ಆರೋಗ್ಯದ ಸೇವೆಗಳನ್ನು ಈ ಇಲಾಖೆ ಒದಗಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ಕಾರ್ಮಿಕರಿಗೆ ಯಾವೆಲ್ಲ ಒಂದು ಸೌಲಭ್ಯ ಸಿಗ್ತದೆ ಅಂತ ಹೇಳಿದ್ರೆ, ಒಂದು ಅನಾರೋಗ್ಯ ಆದಾಗ ಚಿಕಿತ್ಸೆ ಸಿಗ್ತದೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಉಚಿತವಾಗಿರೋ ಔಷಧಿ ಸಿಗುತ್ತೆ. ಮತ್ತು ದೊಡ್ಡ ಕಾಯಿಲೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ರೆಫರಲ್ ಹಾಸ್ಪಿಟಲ್ಗಳಿಗೆ ಹೋಗ್ಬೋದು. ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇದ್ದರೆ ಕಾರ್ಮಿಕರಿಗೆ ಮತ್ತು ಕಾರ್ಮಿಕದ ಕುಟುಂಬದವರಿಗೆ, ಕುಟುಂಬ ಅಂದರೆ ಯಾರು ಒಂದು ಇನ್ಶೂರೆನ್ಸ್ ಹೋಲ್ಡರ್ ಇರ್ತಾರೆ, IP ಇರ್ತಾರೆ, ಅವರು ಮತ್ತು ಅವರ ಮಕ್ಕಳು, ಮಡದಿ, ತಂದೆ ತಾಯಿ, ಹೆಣ್ಣು ಕೆಲಸ ಮಾಡ್ತಾಯಿದ್ರೆ ಈಗ ಅತ್ತೆ ಮಾವನ್ನು ಕೂಡ ಸೇರಿಸಿದ್ದಾರೆ ಅದಕ್ಕೆ, ಅವರ ತಂದೆ ತಾಯಿ, ಮಕ್ಕಳು, ಗಂಡ, ಇಷ್ಟು ಜನಕ್ಕೆ ಇದು ಒಂದು ಇನ್ಶೂರೆನ್ಸ್ ಥರ ಕೆಲಸ ಮಾಡುತ್ತೆ. ಕೆಲಸದ ಸ್ಥಳದಲ್ಲಿ ಕಾರ್ಮಿಕರಿಗೆ ಏನಾದರೂ ಅಪಘಾತವಾದರೆ ನೆರವಿಗೆ ಬರುತ್ತೆ. ಮತ್ತು ಮಾತೃತ್ವ ಲಾಭ ಕಾಯ್ದೆ ಇದೆ, ಪಿಂಚಣಿ ಇದೆ. ಇದರಿಂದ ಈ ಎಲ್ಲ ಸೌಲಭ್ಯಗಳನ್ನು ESI ಒಳಗೊಂಡಿದೆ. ಸೊ ಕಾರ್ಮಿಕರ ವಂತಿಗೆಯನ್ನು ಅಷ್ಟೇ ತೊಗೊಂಡು ಸುಮ್ಮನೆ ಇದು ಹೆಂಗೆ ನಡೆಯುತ್ತೆ ಅಂದರೆ, ಡಾಕ್ಟ್ರುಗಳದ್ದು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇದೆಲ್ಲನೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಕೂಡ ಸೇರಿ ಬರೆಸ್ತವೆ. ಔಷಧಿ ಮತ್ತು ಇದೆಲ್ಲ ಏನಿದೆ ಕಾರ್ಮಿಕರ ವಂತಿಗೆ ಮತ್ತು ಮಾಲೀಕರ ವಂತಿಗೆಯಿಂದ ಈ ಒಂದು ನಿಗಮ ನಡೀತಾ ಇದೆ. ಒಟ್ಟಾರೆ ESIನ ಉದ್ದೇಶ ಸಶಕ್ತವಾಗಿರುವಂತಹ ಆರೋಗ್ಯಪೂರ್ಣವಾದಂಥ ಒಂದು ಕಾರ್ಮಿಕ ಪಡೆಯನ್ನು ಕೈಗಾರಿಕೆಗೆ
ಒದಗಿಸ್ಬೇಕು ಅಂತ ಒಂದು ಕಾರ್ಮಿಕ ಪಡೆ ಇರಬೇಕು ಅನ್ನೋದು ಇದರ ಒಟ್ಟಾರೆ ಆಶಯ. ಉತ್ತಮವಾಗಿರುವಂಥ ಆರೋಗ್ಯವನ್ನು ಕಾರ್ಮಿಕರಿಗೆ ಸಿಗಬೇಕು, ಕೊಡಬೇಕು ಅಂತ ಹೇಳಿ ಅಂತ ಉಟ್ಕೊಂಡಿರುವಂಥ ಕಾಯ್ದೆ ಇದು. ಒಂದು ರೀತಿಯಲ್ಲಿ ನೋಡೋದಾದ್ರೆ ನೀವು ಹೇಳ್ತಾ ಇರೋದು ಇದು ಗೌರ್ಮೆಂಟು ಅವರು ದುಡ್ಡು ಮಾತ್ರ ಹಾಕಿ ಮಾಡ್ತಾ ಇರುವಂಥದ್ದಲ್ಲ, ಇದು ಕಾರ್ಮಿಕರು ಅವರು ವೇತನದಿಂದ ಕೊಡ್ತಾ ಇದ್ದಾರೆ, ಎಲ್ಲ ಕಾರ್ಮಿಕರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿರುವಂಥ ಎಂಪ್ಲಾಯರ್ಸು ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದು ಮೂಲತಃ ಬಹಳ ದೊಡ್ಡ ಮಟ್ಟದಲ್ಲಿ ವಂತಿಕೆಯನ್ನು ಕೊಡ್ತಾ ಇರುವಂಥದ್ದು ಕಾರ್ಮಿಕರು ಮತ್ತು ಮಾಲೀಕರು. ಈ ವಂತಿಕೆಯಿಂದನೇ ಈ ಒಂದು ಇದು ಏನು ESI ಇದೆ ಆ ಒಂದು ಇಲಾಖೆ ನಡೀತಾ ಇರೋದು, ಆ ವಿಮಾ ನಿಗಮ ನಡೀತಾ ಇರೋದು. ಈ ನಿಗಮದ ಬಹಳ ದೊಡ್ಡ ಮಟ್ಟದ ಒಂದು ಇದು ಬರ್ತಾ ಇರೋದು, ಆದಾಯ ಬರ್ತಾ ಇರೋದು ಕಾರ್ಮಿಕರ ವಂತಿಗೆಯಿಂದಾನೆ. ಸರ್ಕಾರ ನೋಡ್ಕೋತಾ ಇರೋದು ಬರೀ ಡಾಕ್ಟ್ರುಗಳು ಮತ್ತು ಅದು ಹಾಸ್ಪಿಟಲ್ ಇದನ್ನು ಮಾತ್ರ ನೋಡ್ತಾ ಇರೋದು. ಇದನ್ನು ಮುಖ್ಯವಾಗಿ ಗುರಿ ಇಟ್ಕೊಂಡೇನೆ ಕಾರ್ಮಿಕರ ವಂತಿಗೆಯ ಮೂಲ ವಂತಿಗೆಯಿಂದ, ಅದಕ್ಕೆ ಅವರೇ IP, ಅದಕ್ಕೆ ಇನ್ಶೂರೆನ್ಸ್ ಹೋಲ್ಡರ್ ಪರ್ಸನ್ ಅವರೇ ವಿಮಾದಾರರು, ಅವರಿಂದನೇ ಈ ನಿಗಮ ನಡೀತಾ ಇರೋವಂಥದ್ದು. ಇದರ ಆಶಯ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಬಟ್ ಅದು ಪ್ರಸ್ತುತಕ್ಕೆ ಹೋಲಿಸ್ಕೊಂಡ್ರೆ ವಿಭಿನ್ನವಾಗಿದೆ. ಅದು ಸ್ವಲ್ಪ ಬೇರೆ ಬೇರೆ ಥರದ್ದು ಸಮಸ್ಯೆಗಳು ಇದ್ದಾವೆ ಇದರಲ್ಲಿ. ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಇವತ್ತು ಕಾರ್ಮಿಕರು ಅನುಭವಿಸ್ಬೇಕಾಗಿದೆ. ಮತ್ತು ಹಲವಾರು ಉದ್ಯಮಗಳು ಅದರೊಳಗಡೆ ಬಂದೇ ಇಲ್ಲ, ಅವರು ಅದನ್ನು ರಿಜಿಸ್ಟ್ರೇಷನ್ನೇ ಮಾಡಿಸ್ಕೊಂಡಿಲ್ಲ ಅದರೊಳಗಡೆ. ಮತ್ತು ಇದ್ರೂ ಸಹ ಕಾರ್ಮಿಕರಿಗೆ ಸರಿಯಾದಂತಹ ಗುರುತಿನ ಚೀಟಿಗಳನ್ನು, ಏನು ESI ಕಾರ್ಡ್ ಅಂತ ಹೇಳ್ತೀವಿ, ಈಗ ಪಹಚಾನ್ ಕಾರ್ಡ್ ಬಂದಿದೆ, ಅವುಗಳನ್ನು ಒದಗಿಸ್ತಾ ಇಲ್ಲ. ಮತ್ತು ದೊಡ್ಡ ಮಟ್ಟದ ವಲಸೆ ಕಾರ್ಮಿಕರಿದ್ದಾರೆ, ಅವರ ಆರೋಗ್ಯದ ಬಗ್ಗೆ ESI ಹೇಗೆ ಕವರ್ ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಈ ಒಂದು ಕಾಯ್ದೆ ಏನು ಹೇಳುತ್ತೆ, ಕಾಯ್ದೆ ಒಳಗಡೆ ಭಾಳ ಸ್ಪಷ್ಟವಾಗಿ ಬರೆದಿದೆ. 10ಕ್ಕಿಂತ ಹೆಚ್ಚಿಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಹೆವಿ ಪವರನ್ನು AH ಪವರನ್ನು ತಗೋತಾ ಇದ್ದಾರೆ, ಅಂತಹ ಉದ್ಯಮದವರು ಈ ಒಂದು ನಿಗಮದ ಒಳಗಡೆ ರಿಜಿಸ್ಟರ್ ಮಾಡ್ಕೋಬೇಕು. ಅವರು ಎಲ್ಲ ಉದ್ಯೋಗಿಗಳಿಗೂ ಕೂಡ ನಿಗಮದ ಒಂದು ಇದರಲ್ಲಿ ತರಬೇಕು ಅಡಿನಲ್ಲಿ. ಅವ್ರಿಗೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಒಂದು ಗುರುತಿನ ನಂಬರ್ ಅಂತ ಕೊಡ್ತಾರೆ, IP ನಂಬರ್ ಅಂತ ಕೊಡ್ತಾರೆ. ಆ IP ನಂಬರನ್ನು ಎಲ್ರಿಗೂ ಕೊಡಬೇಕು. ವಂತಿಗೆಯನ್ನು ಮಾಲೀಕ ಮತ್ತು ಕಾರ್ಮಿಕ ವಂತಿಗೆಯನ್ನು ಪ್ರತಿ ತಿಂಗಳು ಪಾವತಿಸಬೇಕು ಅಂತೇಳಿ ಬಹಳ ಸುಂದರವಾಗಿರುವಂಥ ಒಂದು ಕಾರ್ಮಿಕರ ಪರವಾಗಿರುವಂತಹ ಒಂದು ಸಾಮಾಜಿಕ ಸೇವಾ ಭದ್ರತೆಯ ಕಾಯ್ದೆ ಅಡಿನಲ್ಲಿ ಬರುವಂತಹ ಕಾಯ್ದೆ ಇದು. ಇದನ್ನು ಉಳಿಸಬೇಕಾಗಿದೆ. ಇದನ್ನು ಇನ್ನೊಂದಷ್ಟು ಉನ್ನತೀಕರಿಸುವಂಥ ಅಗತ್ಯ ಕೂಡ ಇವತ್ತು ಇದೆ. ಯಾವ ರೀತಿಯಾದ ಕಾರ್ಮಿಕರಿಗೆ ಇದು ಅಪ್ಲೈ ಆಗುತ್ತೆ? ಇದುವರೆಗೂ ಈಗ ನೀವು ಗಾರ್ಮೆಂಟ್ ವರ್ಕರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಅಪ್ಲೈ ಆಗುತ್ತಾ? ಅದೇ ರೀತಿ ಇನ್ನು ಯಾವ ಇಂಡಸ್ಟ್ರಿನಲ್ಲಿರುವಂಥ ವರ್ಕರ್ಸ್ಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗಾಗುತ್ತಾ? ನೀವು ಹೇಳಿದ್ರಿ ವಲಸೆ ಕಾರ್ಮಿಕರು ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಒಟ್ಟಾರೆ ಒಂದು ESI ಕಾಯ್ದೆ ಪರ್ಟಿಕ್ಯುಲರ್ ಒಂದೇ ಕಾರ್ಮಿಕರಿಗೆ ಅಂತ ಏನಿಲ್ಲ, ಸಮಸ್ತ ಕಾರ್ಮಿಕ ವರ್ಗಕ್ಕೆ ಅಪ್ಲೈ ಆಗುವಂಥ ಒಂದು ಕಾಯ್ದೆ ಇದು. ಇದರಲ್ಲಿ ಸಂಘಟಿತ ವಲಯಕ್ಕೆ ಬರುವಂತಹ ಎಲ್ಲ ಕಾರ್ಮಿಕರಿಗೂ ಕೂಡ ಈ ಒಂದು ಕಾಯ್ದೆ ಅಪ್ಲೈ ಆಗುತ್ತೆ. ಈ ಕಾಯ್ದೆಯಲ್ಲಿ 21,000ಕ್ಕಿಂತ ಕಡಿಮೆ ವೇತನವನ್ನು ಯಾವ ಕಾರ್ಮಿಕರು ಪಡೀತಾ ಇದ್ದಾರೆ ಆ ಎಲ್ಲ ಕಾರ್ಮಿಕರು ಸಹ ಈ ಒಂದು ಕಾಯ್ದೆಗೆ ಒಳಪಡ್ತಾರೆ. ಆದರೆ ಆ ಒಂದು ಉದ್ಯಮ ಯಾವುದಿದೆ ಆ ಉದ್ಯಮ ಈ ಕಾಯ್ದೆಯ ಒಳಗಡೆ ನೋಂದಾಯಿತವಾಗಬೇಕು. ಆಗಲೇ ಹೇಳ್ದಂಗೆ 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಂದು ಉದ್ಯಮವು ಈ ಕಾಯ್ದೆಯ ಒಳಗಡೆ ಒಳಪಡುತ್ತೆ. ಯಾರು ಈ ಕಾಯ್ದೆಯ ಒಳಗಡೆ ಕಾರ್ಮಿಕರನ್ನು ತರಲ್ಲ ಅಂತಹ ದೂರನ್ನು ಕೂಡ ಕೊಡಬಹುದು. ಅಂತಹ ಉದ್ಯಮಕ್ಕೆ ಶಿಕ್ಷೆ, ದಂಡ ಎರಡೂ ಕೂಡ ಇದೆ. ಇದನ್ನು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ವೈಡ್ ಆಗಿರುವಂತಹ ವಿಶಾಲವಾಗಿರೋ ದೃಷ್ಟಿಕೋನ ಇಟ್ಕೊಂಡು ಈ ಕಾಯ್ದೆ ಸ್ಥಾಪನೆ ಆಗಿರೋವಂಥದ್ದು. ಎಲ್ಲರಿಗೂ ಅಸಂಘಟಿತ ಕಾರ್ಮಿಕರು ಎಲ್ರಿಗೂ ಅಪ್ಲೈ ಆಗುತ್ತೆ. ಆದರೆ ಆ ಉದ್ಯಮ ಈ ಒಂದು ಕಾಯ್ದೆಗೆ ಒಳಪಟ್ಟಿರಬೇಕು, ರಿಜಿಸ್ಟರ್ ಮಾಡ್ಕೋಬೇಕು. ಅಸಂಘಟಿತ ಕಾರ್ಮಿಕರು ಅಂದರೆ ಈಗ ಕಾಂಟ್ರಾಕ್ಟ್ ಲೇಬರ್ ಅಂತ ನಾವು ಹೇಳ್ತೀವಿ. ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಈ ಒಂದು ಕಾಯ್ದೆಗೆ ವ್ಯಾಪ್ತಿಗೆ ಬರ್ತಾರೆ. ಗುತ್ತಿಗೆದಾರ ಯಾರಿದ್ದಾನೆ, ಗುತ್ತಿಗೆದಾರ ಕಂಪನಿ ಯಾವುದಿದೆ, ಅವರು ರಿಜಿಸ್ಟರನ್ನು ಮಾಡಬೇಕಾಗಿದೆ. ಆ ರಿಜಿಸ್ಟರ್ ನೋಂದಾಯಿಸ್ಕೊಳ್ಳೋದ್ರಲ್ಲಿ ಇವತ್ತು ಸಮಸ್ಯೆ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಹಲವಾರು ಸಂಸ್ಥೆಗಳು, ಹಲವಾರು ಗುತ್ತಿಗೆದಾರರು ನೋಂದಾವಣೆಯನ್ನು ಮಾಡೋದಿಲ್ಲ. ESI ವ್ಯಾಪ್ತಿಗೆ ಬಂದುಬಿಟ್ರೆ ನಾವು ಕಾನೂನು ನಮಗೆ ಅಪ್ಲೈ ಆಗುತ್ತೆ, ಕಾನೂನಿನ ನಮ್ಮ ಮೇಲೆ ಲಾಗೂ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಹಳ ದೊಡ್ಡ ಮಟ್ಟದ ಕಾರ್ಮಿಕ ವರ್ಗವನ್ನು ಹೊರಗಡೆ ಇಟ್ಟಿದ್ದಾರೆ.
ಈಗ ಕಟ್ಟಡ ಕಾರ್ಮಿಕರೆಲ್ಲ ಇದರೊಳಗಡೆ ಬರಲ್ಲ, ಗಿಗ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಇದರೊಳಗಡೆ ಬರಲ್ಲ, ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು ಮತ್ತು ದಿನಗೂಲಿ ನೌಕರರು ಯಾರಿದ್ದಾರೆ ಅವ್ರು ಯಾರೂ ಕೂಡ ಈ ಕಾಯ್ದೆಯ ವ್ಯಾಪ್ತಿನಲ್ಲಿಲ್ಲ. ಸಂಘಟಿತ ವಲಯದ ಕಾರ್ಮಿಕರು ಮಾತ್ರ. ಫ್ಯಾಕ್ಟ್ರೀಸ್ ಆ್ಯಕ್ಟ್ ಎಲ್ಲೆಲ್ಲಿಗೆಲ್ಲ ಅಪ್ಲೈ ಆಗುತ್ತೆ, ಕಾರ್ಖಾನೆಗಳ ಕಾಯ್ದೆ, ಆ ಒಂದು ಜಾಗಕ್ಕೆಲ್ಲ ಜಾಗಗಳಿಗೂ ಕೂಡ ಈ ಒಂದು ಕಾಯ್ದೆ ಅಪ್ಲೈ ಆಗುತ್ತೆ. ಮತ್ತು ಹೆಚ್ಚಾಗಿ 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ರೆ AH ಪವರ್ನ ಅವರು ತಗೊಂಡಿದ್ರೆ ಅದು ಆಟೋಮೆಟಿಕ್ಕಾಗಿ ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ಬರುತ್ತೆ. ಅವರು ESIಯನ್ನು ಕೊಡಲೇಬೇಕಾಗುತ್ತೆ. ಇದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ನಮ್ಮ ಏರಿಯವರು ಯಾರಿದ್ದರೂ ಆ ಕಾನೂನನ್ನು ಮಾಡಿದ್ದಾರೆ. ಇವತ್ತು ನಿಜವಾಗಿ ಇನ್ನೊಂದು ಅಂಶ ಇಲ್ಲಿ ಹೇಳಬೇಕು ಅಂದರೆ, ಇವತ್ತಿನ ಆಕ್ಯುಪೇಷನ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಕೋಡ್ ಎಲ್ಲ ಏನಿದೆ ಇದನ್ನೆಲ್ಲ ಡೆಲ್ಯೂಟ್ ಮಾಡ್ತಾ ಇದೆ. ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಬಹಳ ದೊಡ್ಡ ಮಟ್ಟಕ್ಕೆ ಇದನ್ನು ESIಯನ್ನು ಒಳ ಹುನ್ನಾರ ಅಂತಲೇ ಹೇಳ್ಬೋದು. ಈ ವ್ಯವಸ್ಥೆಯನ್ನೇ ಕೆಡಿಸ್ಲಿಕ್ಕೆ ಭಾಳ ದೊಡ್ಡ ಮಟ್ಟದ ಇನ್ನೊಂದು ರೀತಿಯ ಷಡ್ಯಂತ್ರ ಕೂಡ ಇದರೊಳಗಡೆ ನಡೀತಾ ಇದೆ. ಬಹಳ ದೊಡ್ಡ ಮಟ್ಟದ ಖಾಸಗಿ ಆಸ್ಪತ್ರೆಗಳು ESI ಜೊತೆ ಟೈಅಪ್ ಆಗಿ ಈಗ ಏನು ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋ ಹೆಸರಿನಲ್ಲಿ ಖಾಸಗಿಯವರ ಲಾಬಿ ಭಾಳ ದೊಡ್ಡ ಮಟ್ಟಕ್ಕೆ ಈ ಒಂದು ನಿಗಮದ ಮೇಲೆ ಮಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಭಾಳ ದೊಡ್ಡ ಮಟ್ಟದ ಒಂದು ಫಂಡು ಈ ಒಂದು ನಿಗಮದಲ್ಲಿ ಇದೆ. ಹಾಗಾಗಿ ಆ ರೀತಿಯ ಲಾಬಿ ಕೂಡ ಇಲ್ಲಿ ನಡೀತಾ ಇದೆ. ಚಿಕಿತ್ಸೆಗೆ ಬರೋದಾದರೆ ಕಾರ್ಮಿಕರಿಗೆ ಮುಖ್ಯವಾಗಿ ಇಲ್ಲಿ ಸಿಗುವಂಥದ್ದು ಒಂದು ಮಹಿಳಾ ಕಾರ್ಮಿಕರಿಗೆ 26 ವಾರಗಳ ಕಾಲ ಮಾತೃತ್ವ ಲಾಭ ಕಾಯ್ದೆ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಡಿನಲ್ಲಿ ಅವರ 2 ಮಕ್ಕಳಿಗೆ 26 ವಾರಗಳ ಕಾಲ ರಜೆ ಸಿಗುತ್ತೆ. 100ಕ್ಕೆ 100% ಆ ಕಾರ್ಮಿಕರಿಗೆ, ಆ ಮಹಿಳಾ ಕಾರ್ಮಿಕರಿಗೆ ಸಂಬಳ ಸಿಗುತ್ತೆ, ವೇತನ ಸಹಿತವಾಗಿರುವಂಥ ರಜೆ ಸಿಗುತ್ತೆ. ಅಥವಾ ಅದಲ್ಲದೆ ಏನಾದ್ರೂ ಅವರಿಗೆ ಅನಾರೋಗ್ಯಕ್ಕೆ ತುತ್ತಾದರು ಅಂತ ಹೇಳಿದ್ರೆ ವೈದ್ಯಕೀಯ ಸೌಲಭ್ಯಗಳ ಕೆಳಗಡೆ 70% ಅಷ್ಟು ಆ ಕಾರ್ಮಿಕರಿಗೆ ಅವರ ಒಂದು ನ್ಯೂನ್ಯತೆ ಏನಿರ್ತದೆ, ಏನು ಕಾಯಿಲೆ ಅನಾರೋಗ್ಯದ ಆಧಾರದ ಮೇಲೆ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ಆ ಡಿಸೈಡ್ ಮಾಡೋದ್ರ ಮುಖಾಂತರ ಅದು ಕೂಡ ಸಂಬಳ ಸಿಗುತ್ತೆ. ಅಥವಾ ಕೆಲಸದ ಸ್ಥಳದಲ್ಲಿ ಕೆಲಸಕ್ಕೆ ಬರಬೇಕಾದ್ರೆ ಮನೆಯಿಂದ ಹೊರಟ ತಕ್ಷಣವೇ ಕಾರ್ಮಿಕ ಕೆಲಸಕ್ಕೆ ಅಂತೇಳಿ ಈ ಕಾಯ್ದೆ ಅವ್ರಿಗೆ ಅಪ್ಲೈ ಆಗ್ತದೆ, ಲಾಗು ಆಗ್ತದೆ. ಆ ಸಮಯದಲ್ಲಿ ಅಪಘಾತಗಳಾದರೆ ಕಾರ್ಮಿಕ ಮತ್ತು ಆತನಿಗೆ ಅಂಗವೈಕಲ್ಯ ಆದರೆ ಪೆನ್ಷನಿಯನ್ನು ಕೂಡ ಈ ಒಂದು ಕಾಯ್ದೆ ಕವರ್ ಮಾಡುತ್ತೆ. ಪೆನ್ಷನ್ನನ್ನು ಕೂಡ ಸಾಯೋವರೆಗೂ ಕೂಡ ಕೊಡ್ತಾರೆ. ಸೊ ಅದಲ್ಲದೆ ಕಾರ್ಮಿಕ ಏನಾದರೂ ಸತ್ತಂಥ ಸಂದರ್ಭದಲ್ಲಿ ಶವ ಸಂಸ್ಕಾರಕ್ಕೆ ಅಂತೇಳಿ ಇದರಲ್ಲಿ ಧನ ಸಹಾಯ ಕೂಡ ಇದೆ ESIನಲ್ಲಿ. ಅವಲಂಬಿತರು ಯಾರಿರ್ತಾರೆ ಅವಲಂಬಿತರಿಗೂ ಕೂಡ ಚಿಕಿತ್ಸೆ ಸಿಗುತ್ತೆ. ಅವರ ಡಿಪೆಂಡೆಂಟರ್ಗೆ ಈ ಕಾಯ್ದೆ ಅವರನ್ನು ಕೂಡ ಒಳಗೊಂಡಂಗೆ ಕಾಯ್ದೆ ಭಾಳ ವಿಶಾಲವಾಗಿ ಬಹಳ ಚೆನ್ನಾಗಿ ಕಾಯ್ದೆಯನ್ನು ರೂಪಿಸಿದ್ದಾರೆ. ಅದು ಕಾಯ್ದೆ ಚೆನ್ನಾಗಿದೆ, ಅದು ಇರಬೇಕಿದು. ಕಾರ್ಮಿಕರಿಗಿರುವಂಥ ಒಂದೇ ಒಂದು ಸಾಮಾಜಿಕ ಸೇವಾ ಭದ್ರತೆ ಅಡಿನಲ್ಲಿರುವಂಥದ್ದು ESI, ರಾಜ್ಯ ಕಾರ್ಮಿಕ ವಿಮಾ ನಿಗಮ. ಬಹಳ ಮುಖ್ಯವಾಗಿರುವಂಥ ಕಾಯ್ದೆ ಇದು. ESI ಒಳಗಡೆ ಅವರು ರಿಜಿಸ್ಟರ್ ಆಗಬೇಕು ಅಂದರೆ ಅವ್ರ ಪ್ರೋಸೆಸ್ ಹೇಗಿರುತ್ತೆ? ಈಗ ಒಂದು ಕಾರ್ಮಿಕರು ಒಂದೇ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದೆ, ಅವರು ಚೇಂಜ್ ಮಾಡ್ತಾ ಇರ್ಬೋದು. ಸೊ ಆ ಕಾರ್ಮಿಕರ ಕಡೆಯಿಂದ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಹೇಗೆ? ಈಗ ಒಂದು ಕಾಯ್ದೆ ಏನು ಹೇಳುತ್ತೆ ಅಂದರೆ ಉದ್ಯೋಗದಾತರ ಜವಾಬ್ದಾರಿ ಇದು. ಯಾರು ಕೆಲಸವನ್ನು ಕೊಟ್ಟಿರ್ತಾರೆ ಮಾಲೀಕರ ಜವಾಬ್ದಾರಿ. ಯಾವುದೇ ಕಾರ್ಮಿಕ ಕಾರ್ಖಾನೆ ಒಳಗಡೆ ಬಂದ ತಕ್ಷಣ ಈ ಕಾಯ್ದೆ ಅವರಿಗೆ ಅಪ್ಲೈ ಆಗುತ್ತೆ. ಅವರನ್ನು ರಿಜಿಸ್ಟರ್ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಉದ್ಯೋಗದಾತರದು. ಇದು ಸಂಪೂರ್ಣವಾಗಿರೋ ಜವಾಬ್ದಾರಿಯನ್ನು ಕೊಟ್ಟಿರೋದು ಮಾಲೀಕರಿಗೆ. ಅದು ಮಾಲೀಕರ ಜವಾಬ್ದಾರಿ. ಅದನ್ನು ಅವರು ಅವರ ಆಧಾರು ಅಥವಾ ಅವರ ಏನೇನೆಲ್ಲ ಗುರುತಿನ ಚೀಟಿ ಇವರು ಕೆಲಸಕ್ಕೆ ಅಂತ ಉದ್ಯೋಗಕ್ಕೋಸ್ಕರ ತೆಗೆದುಕೊಂಡಿರ್ತಾರೆ ಅದರ ಆಧಾರದಲ್ಲಿ ಕುಟುಂಬದವರ ವಿವರವನ್ನು ತಗೊಂಡು ಉದ್ಯೋಗದಾತರು ಇಲಾಖೆಯೊಳಗಡೆ, ಈ ನಿಗಮದೊಳಗಡೆ ಅವ್ರನ್ನ ನೋಂದಾವಣೆ ಮಾಡಬೇಕು. ನೋಂದಾವಣೆ ಮಾಡಿದ ತಕ್ಷಣ ನಿಗಮದಿಂದ ಫ್ಯಾಕ್ಟ್ರಿಗೆ ಒಂದು ಕೋಡನ್ನು ಕೊಡ್ತಾರೆ. ಫ್ಯಾಕ್ಟ್ರಿ ಕೋಡ್ ಜೊತೆಗೆ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗೆ ಒಂದು ನಂಬರನ್ನು ಕೊಡ್ತಾರೆ, ಸಂಖ್ಯೆಯನ್ನು ಕೊಡ್ತಾರೆ. ಆ IP ಅಂತ ಏನು ಹೇಳ್ತೀವಿ, ವಿಮಾದಾರರಿಗೆ ಒಂದು ಸಂಖ್ಯೆಯನ್ನು ಕೊಡ್ತಾರೆ. ಈ ಸಂಖ್ಯೆಯನ್ನು ಆ ಕಾರ್ಮಿಕ ಎಲ್ಲೇ ಹೋದರೂ, ಯಾವುದೇ ಉದ್ಯಮಕ್ಕೆ ಹೋದರೂ ಸಹ ತನ್ನೊಂದಿಗೆ ತಗೊಂಡೋಗ್ಬೋದು. ಇದು ಈ ಒಂದು ಖಾತೆ ಬೇರೆ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಖಾತೆ ಬೇರೆ ಅವ್ರದ್ದು. ಫ್ಯಾಕ್ಟ್ರಿನಲ್ಲಿರೋ ಟೋಕನ್ ನಂಬರ್ ಆಗಿರ್ಬೋದು ಅಥವಾ ಅವ್ರದ್ದು ಬೇರೆ ನಂಬರ್ಗಳಾಗಿರ್ಬೋದು. ಅದಲ್ಲದೆ ನಿಗಮದಿಂದ ಕೊಡುವಂತಹ ನಂಬರ್ ಏನಿದೆ, ಆ IP ವಿಮಾದಾರರ ಸಂಖ್ಯೆ, ಇದು ಅವರು ಎಲ್ಲಿವರೆಗೂ ಉದ್ಯಮದಲ್ಲಿ 60 ವರ್ಷದವರೆಗೂ ಕೂಡ ಒಂದೇ ನಂಬರನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೇರೆ ಫ್ಯಾಕ್ಟ್ರಿಗಳು, ಬೇರೆ ಉದ್ಯಮಕ್ಕೆ, ಬೇರೆ ಫ್ಯಾಕ್ಟ್ರಿಗೆ ಎಲ್ಲಿ ESI ಸೌಲಭ್ಯ ಇದೆ ಅಲ್ಲಿಗೆ ಹೋದ್ರು ಅಂದರೆ ಅವ್ರು ತಗೊಂಡೋಗ್ಬಿಟ್ಟು ಅವರು
ಆ ಉದ್ಯೋಗದಾತರಿಗೆ ಹೇಳಬೇಕಾಗ್ತದೆ, ನಂದು ಹಳೇದು ESI ನಂಬರ್ ಇದೆ, ಆ ನಂಬರನ್ನೇ ಕಂಟಿನ್ಯೂ ಮಾಡಿ ಮುಂದುವರಿಸಿ ಅಂತ ಹೇಳಿದ್ರೆ ಅವರು ಅದನ್ನೇ ಮುಂದುವರಿಸ್ತಾರೆ. ವಂತಿಗೆಯನ್ನು ಅದೇ ನಂಬರ್ಗೆ ಪಾವತಿ ಮಾಡ್ಬೋದು. ಈ ಒಂದು ಕಾಯ್ದೆಯಲ್ಲಿ ಇರುವಂತಹ ಬೆನಿಫಿಟ್ ಕೂಡ ಅದು ಕಾರ್ಮಿಕರಿಗೆ ಹೌದು. ವಲಸೆ ಕಾರ್ಮಿಕರಿಗೆ ನೀವು ಇನ್ನೊಂದು ಕೇಳಿದ್ರಿ, ವಲಸೆ ಕಾರ್ಮಿಕರು ಹೇಗೆ ಇದರೊಳಗಡೆ ಕವರ್ ಆಗ್ತಾರೆ ಅಂತ. ಅದು ಕೂಡ ಉದ್ಯೋಗದಾತರದೇ ಜವಾಬ್ದಾರಿ. ಯಾವುದೇ ಕಾರ್ಮಿಕ ಈಗ ಕಂಪನಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಆತನಿಗೆ ಅಥವಾ ಆಕೆಗೆ ಈ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಾಗಿರೋದು ಉದ್ಯೋಗದಾತರ ಮೂಲ ಕರ್ತವ್ಯ. ಅವರು ವಲಸೆ ಕಾರ್ಮಿಕರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂದರೆ ಅವರ ಊರಲ್ಲಿರೋರಿಗೂ ಕೂಡ ಈಗ ಪಹಚಾನ್ ಕಾರ್ಡ್ ಅಂತ ಮಾಡಿದ್ದಾರೆ, 2 ಕಾರ್ಡನ್ನು ಕೊಡ್ತಾರೆ. ಈಗ ಅದಕ್ಕೆ ಏನು ಮಾಡಿದ್ದಾರೆ, ಭಾರತ ದೇಶದಾದ್ಯಂತ ESI ಆಸ್ಪತ್ರೆಗಳು ಎಲ್ಲಿಯಾದರೂ ಹೋಗಿ ನೀವು ಆ ಪಹಚಾನ್ ಕಾರ್ಡನ್ನು ತೋರಿಸಿದ್ರೆ ತುರ್ತು ಸಂದರ್ಭದಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಅಥವಾ ನನ್ನ ಕುಟುಂಬ ಬೇರೆ ಕಡೆ ವಾಸ ಮಾಡ್ತಾ ಇದೆ, ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಉದ್ಯೋಗಿ ಯಾರಿದ್ದಾರೆ, ವಿಮಾದಾರರು ಯಾರಿದ್ದಾರೆ, ಇಲ್ಲಿನ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋಬೋದು. ಉದ್ಯೋಗದಾತನ ಕುಟುಂಬ ಉದ್ಯೋಗಿಯ ಕುಟುಂಬ ಯಾರಿರ್ತಾರೆ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ತಗೋಬೋದು. ಆ ಒಂದು ಸೌಲಭ್ಯ ಕೂಡ ಇದರೊಳಗಡೆ ಇದೆ. 2 ಕಾರ್ಡನ್ನು ಅದಕ್ಕೆ ಈಗ ಕೊಡ್ತಾರೆ, ಒಂದು ಉದ್ಯೋಗಿಗೆ, ಇನ್ನೊಂದು ಉದ್ಯೋಗಿಯ ಕುಟುಂಬದವ್ರಿಗೆ ಅಂತೇಳಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಏನಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಕಾರ್ಮಿಕರಿಗೆ ಅರಿವಿಲ್ಲ. ಅರಿವನ್ನು ಮೂಡಿಸೋವಂಥ ಕೆಲಸನೂ ಕೂಡ ನಿಗಮ ಮಾಡಬೇಕು. ನಿಗಮದ ಕೂಡ ಹಲವಾರು ಜವಾಬ್ದಾರಿಗಳಿದೆ ಇದರಲ್ಲಿ. ಅದನ್ನು ನಿಗಮನೂ ಕೂಡ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಸೊ ಅದು ಈ ಕಾರ್ಮಿಕರಿಗೆ ಇರುವಂಥ ಒಂದು ಸೌಲಭ್ಯ. ಅದನ್ನು ಎಲ್ಲ ಕಾರ್ಮಿಕರು ಸಹ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರೆ, ಬಳಸಬೇಕಾಗ್ತದೆ. ಬಳಸಿದ್ರೆ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಉದ್ಯೋಗಿಗೆ ಏನಾದರೂ ಅನಾರೋಗ್ಯಕ್ಕೆ ತುತ್ತಾದರು ಅಂದರೆ ಹತ್ತಿರದ ಡಿಸ್ಪೆನ್ಸರಿ ಅಂತ ಸಣ್ಣ ಆಸ್ಪತ್ರೆ ಒಂದಿರುತ್ತೆ, ರೆಫರಲ್ ಹಾಸ್ಪಿಟಲ್ ಅಂದರೆ ದೊಡ್ಡ ಹಾಸ್ಪಿಟ್ಲು ಒಂದಿರುತ್ತೆ. ಈಗ ಬೆಂಗಳೂರು ನಗರದಲ್ಲಿ ನೋಡೋದಕ್ಕೆ ಹೋದರೆ ಗೊರಗುಂಟೆಪಾಳ್ಯದಲ್ಲಿ ಒಂದು ಹಾಸ್ಪಿಟಲ್ ಇದೆ, ರಾಜಾಜಿನಗರದಲ್ಲಿದೆ, ಇಂದಿರಾನಗರಲ್ಲಿ ಕೂಡ ಆಸ್ಪತ್ರೆ ಇದೆ. ಸೊ ಈ ಆಸ್ಪತ್ರೆಗಳಿಗೆ ಮೊದಲು ಅವರು ಚೀಟಿಯನ್ನು ಇದು ಉದ್ಯೋಗದಾತರು ಅವರನ್ನು ನೋಂದಾಯಿಸಿ ಅವರಿಗೆ ಕಾರ್ಡು ವಿತಿನ್ 3 ಮಂತಲ್ಲಿ 3 ತಿಂಗಳೊಳಗಡೆ ಅವರಿಗೆ ಕಾರ್ಡು ಮತ್ತು ಇದು ಎಲ್ಲನೂ ಕೊಟ್ಬಿಡಬೇಕಾಗುತ್ತೆ ಮಾಲೀಕರು. ಅದನ್ನು ತೊಗೊಂಡು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಅವರು ಚಿಕ್ಕ ಆಸ್ಪತ್ರೆಗೆ ಅವ್ರನ್ನ ಡಿಸ್ಪೆನ್ಸರಿಗೆ ರಿಜಿಸ್ಟರ್ ಎಲ್ಲಿ ಮಾಡಿಸಿರ್ತಾರೆ ಅಲ್ಲಿಗೆ ಹೋದರೆ ಅವರು ಆ ಚಿಕಿತ್ಸೆಯನ್ನು ನೋಡಿ ಏನಾಗಿದೆ ಅಂತ ಹೇಳಿ 7 ದಿನಗಳ ಕಾಲ ಅವ್ರಿಗೆ ರಜೆಯನ್ನು ಕೊಡೋ ಅಧಿಕಾರ ಇವರಿಗೆ ಇದೆ, ಸಣ್ಣ ಆಸ್ಪತ್ರೆ ಡಾಕ್ಟ್ರಿಗಿದೆ. ಅದಲ್ಲದೆ ಇನ್ನೂ ಹೆಚ್ಚಿನ ರಜಾ ಬೇಕು, ಅವ್ರಿಗೆ ಆರೋಗ್ಯ ತುಂಬ ಹದಗೆಟ್ಟಿದೆ, ತುಂಬ ಏನೋ ದೊಡ್ಡ ಕಾಯಿಲೆ ಇದೆ ಅಥವಾ ತುಂಬ ರೆಸ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ರೆಫರಲ್ ಹಾಸ್ಪಿಟ್ಲಿಗೆ ಹೋಗಿ, ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಸರ್ಜನ್ ಯಾರಿರ್ತಾರೆ, ತಜ್ಞ ವೈದ್ಯರು ಯಾರಿರ್ತಾರೆ ಅವ್ರ ಹತ್ರ ಬರ್ಸ್ಕೊಂಡು ಬಂದರೆ 3 ತಿಂಗಳ ಕಾಲ, 3 ತಿಂಗಳಿಂದ 6 ತಿಂಗಳು, 1 ವರ್ಷದವರೆಗೂ ಕೂಡ ರಜೆಯನ್ನು ತಗೋಬೋದು. ಇದರೊಳಗಡೆ ಆ ಒಂದು ಇದು ಇದೆ, ಅವಕಾಶ ಇದೆ. ಆದರೆ ರಜೆಯನ್ನು ಪಡೆಯೋದಕ್ಕೆ, ಸೌಲಭ್ಯಗಳನ್ನು ಪಡೆಯೋದಕ್ಕೆ ಕಾಂಟ್ರಿಬ್ಯೂಷನ್ ಪೀರಿಯಡ್ ಅಂತ ಮಾಡಿದ್ದಾರೆ. ಇದು ಫಸ್ಟ್ ಕಾಂಟ್ರಿಬ್ಯೂಷನ್ ಪೀರಿಯಡಲ್ಲಿ 70 ದಿವಸ, 2 ಕಾಂಟ್ರಿಬ್ಯೂಷನ್ ಪೀರಿಯಡ್ ಇದೆ. ಆ ಪೀರಿಯಡಲ್ಲಿ 70 ದಿವಸ ಕೆಲಸ ಮಾಡಿರಬೇಕು, ವಂತಿಗೆ ಹೋಗಿರಬೇಕು. ಅಂಥ ಉದ್ಯೋಗಿಗೆ ಇದರ ಒಂದು ಸೌಲಭ್ಯ ಸಿಗುತ್ತೆ ಅಂತೇಳಿ ಕಾಯ್ದೆಯಲ್ಲಿ ಬರೆದಿದ್ದಾರೆ. ಅದು ಮಾಡಿದರೆ ಸಾಕು, ಕಾರ್ಮಿಕನಿಗೆ ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲಿ ESI ಉಪಯೋಗಕ್ಕೆ ಬರುತ್ತೆ ಆರೋಗ್ಯದ ಒಂದು ವಿಚಾರದಲ್ಲಿ. ಇವಾಗ ನೀವು ಹೇಳಿದ್ರೆ ಡಿಸ್ಪೆನ್ಸರಿ ಇದ್ದಾವೆ, ರೆಫರಲ್ ಆಸ್ಪತ್ರೆಗಳಿದ್ದಾವೆ, ಅಲ್ಲೇ ಚಿಕಿತ್ಸೆ ಸಿಗುತ್ತೆ, ESI ಇದೇನೆ ಆಸ್ಪತ್ರೆಗಳು. ಸೊ ಈ ಆಸ್ಪತ್ರೆಗಳಲ್ಲಿ ಏನೆಲ್ಲ ಥರ ಚಿಕಿತ್ಸೆಗಳಿದೆ? ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಗುವಂಥದ್ದು, ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಗುವಂಥ ವ್ಯವಸ್ಥೆಗಳಿದ್ದಾವೆ, ಸ್ಪೆಷಾಲಿಟಿಗಳಿದೆ. ಈಗ ಇದರಲ್ಲಿ ಏನಂದರೆ ಸಣ್ಣ ಆಸ್ಪತ್ರೆಗಳಲ್ಲಿ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮಾತ್ರ ಚಿಕಿತ್ಸೆಯನ್ನು ಕೊಡ್ತಾರೆ, ಜ್ವರ, ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳಿಗೆ. ರೆಫರಲ್ ಹಾಸ್ಪಿಟ್ಲ್ಗಳಲ್ಲಿ ಸಿಗುವಂಥ ಚಿಕಿತ್ಸೆ ಕಾಯಿಲೆಗಳಿಗೆ, ಈಗ ಇಲ್ಲ ದೀರ್ಘಕಾಲದ್ದು ಕಾಯಿಲೆಯಪ್ಪ ಇದಕ್ಕೆ ಸರ್ಜರಿ ಆಗಬೇಕು, ಇಲ್ಲ ಇನ್ನು ಹೆಚ್ಚಿನ ಚಿಕಿತ್ಸೆ ಆಗಬೇಕು, ಬ್ಲಡ್ ಚೆಕಪ್ಪು ಮತ್ತು ಎಕ್ಸ್ರೇ, ಸ್ಕ್ಯಾನಿಂಗು, ಅದೆಲ್ಲ ಸಣ್ಣ ಆಸ್ಪತ್ರೆಯಲ್ಲಿ ಡಿಸ್ಪೆನ್ಸರಿನಲ್ಲಿ ಸಿಗಲ್ಲ. ಇಲ್ಲಿ ಮಾತ್ರೆ, ಕೆಲವು ಇಂಜೆಕ್ಷನ್ಗಳು, ಸಾಮಾನ್ಯವಾಗಿರುವಂಥ ಪ್ಯಾರಾಸಿಟಮಲ್ ಆ ಥರದ್ದು ಒಂದು ಇಂಜೆಕ್ಷನ್ಗಳಷ್ಟೇ ಸಿಗ್ತದೆ. ಹೆಚ್ಚಿನ ಚಿಕಿತ್ಸೆಗೆ ರೆಫರಲ್ ಹಾಸ್ಪಿಟಲ್ಗಳು ಈಗ ರಾಜಾಜಿನಗರ, ಗೊರಗುಂಟೆಪಾಳ್ಯದಲ್ಲಿ ಒಂದು ESI ಆಸ್ಪತ್ರೆ, ಇಂದಿರಾನಗರ ಈ ಕಡೆ ಎಲ್ಲ ಹೋದರೆ ಅಲ್ಲಿ ಎಲ್ಲ ಥರದ ಟೆಸ್ಟ್ಗಳನ್ನು ಮಾಡೋ ವ್ಯವಸ್ಥೆ ಇದೆ, ಪ್ರಯೋಗಾಲಯಗಳ ಲ್ಯಾಬ್ ಇದೆ, ಸರ್ಜರಿ ಕೇಂದ್ರಗಳು ಇದು ಕೂಡ ಇದೆ. ಸರ್ಜರಿ ಇದನ್ನು ಕೂಡ ಆಪ್ರೇಷನ್ಗಳನ್ನ ಮಾಡ್ತಾರೆ.
ಮತ್ತು ಹೆರಿಗೆಯನ್ನು ಮಾಡ್ತಾರೆ. ಹೆರಿಗೆ ಸೌಲಭ್ಯ ಕೂಡ ಆಸ್ಪತ್ರೆಗಳಲ್ಲಿ ಸಿಗುತ್ತೆ. ಉಚಿತವಾಗಿರೋ ಊಟದ ವ್ಯವಸ್ಥೆ ಇದೆ ಅಲ್ಲಿ. ಎಲ್ಲ ಥರದ ಮಲ್ಟಿ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಎಲ್ಲ ರೀತಿಯ ಚಿಕಿತ್ಸೆಗಳು ಕೂಡ ಈ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗ್ತದೆ, ರೆಫರಲ್ ಹಾಸ್ಪಿಟ್ಲ್ಗಳಲ್ಲಿ. ಆ ಎಲ್ಲ ಚಿಕಿತ್ಸೆಗಳು ಕಾರ್ಮಿಕರಿಗೆ ಸಿಗ್ತದಲ್ಲಿ ಹೋದರೆ. ಆಪ್ರೇಷನ್ನಿಂದ ಹಿಡಿದು ಎಲ್ಲ ಥರದ ಚಿಕಿತ್ಸೆಗಳು, ಔಷಧಿನೂ ಕೂಡ ಅಲ್ಲಿ ಸಿಗ್ತದೆ. ಒಂದು ವೇಳೆ ದೊಡ್ಡ ಆಸ್ಪತ್ರೆಯಲ್ಲೂ, ರೆಫರಲ್ ಹಾಸ್ಪಿಟಲ್ ಏನಂದರೆ ದೊಡ್ಡ ರಾಜಾಜಿನಗರ ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ಕಾಯಿಲೆಗೆ ಇಲ್ಲಿ ಚಿಕಿತ್ಸೆ ಇಲ್ಲ, ಸಿಗಲ್ಲಪ್ಪ ನಮ್ಮಲ್ಲಿಲ್ಲ, ವ್ಯವಸ್ಥೆ ಇಲ್ಲ ಅಂತ ಅಂದರೆ ಸಂಬಂಧಪಟ್ಟ ಆಸ್ಪತ್ರೆಗೆ ಅಲ್ಲಿಂದ ರೆಫರ್ ಮಾಡ್ತಾರೆ. ಅದು ಕೂಡ ಚಿಕಿತ್ಸೆ ESIನಲ್ಲಿ ಸಿಗುತ್ತೆ. ಮೂಳೆ ಮುರಿತ ಆಗಿರ್ಬೋದು, ಆಕ್ಸಿಡೆಂಟ್ಗಳದ್ದು ಸರ್ಜರಿ ಆಗಿರ್ಬೋದು, ಬೋನ್ ರೀಪ್ಲೇಸು, ಕಿಡ್ನಿ ಆಪ್ರೇಷನ್ನು, ಹಾರ್ಟ್ ಆಪ್ರೇಷನ್ ಆ ಥರದವೆಲ್ಲ ಇನ್ನೂ ಶುರು ಮಾಡಿಲ್ಲ. ಅದನ್ನು ಜಯದೇವ ಆ ಥರದ ಹಾಸ್ಪಿಟ್ಲ್ಗಳಿಗೇ ರೆಫರ್ ಮಾಡ್ತಾರೆ. ಅದು ಎಲ್ಲ ಥರದ ಚಿಕಿತ್ಸೆಗೂ ಕೂಡ ಅಲ್ಲಿ ಅವಕಾಶ ಇದೆ, ವ್ಯವಸ್ಥೆ ಇದೆ. ಕೆಲವೊಂದು ಮಟ್ಟದ ಕಾರ್ಮಿಕರು ಬಳಸ್ತಾ ಇದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕಾರ್ಮಿಕರು ಬಳಸ್ತಾ ಇಲ್ಲ. ಯಾಕೆ ಅಂತ ಅಂದರೆ ಈ ವ್ಯವಸ್ಥೆನೆಲ್ಲ ಅಲ್ದಾಟ ಇದೆಯಲ್ಲ, ದಾಖಲೆಗಳು, ಓಡಾಟ, ಇದೆಲ್ಲ ಬಡ ಕಾರ್ಮಿಕರಿಗೆ ಭಾಳ ಮುಖ್ಯವಾಗಿದೆ. ಇದು ಬಳಸ್ಕೊಳ್ಳೋದಕ್ಕಿದು ಬಳಸ್ತಾ ಇದ್ದಾರೆ. ಇವತ್ತು ಭಾಳಷ್ಟು ಜನ ಬಳಸ್ತಾ ಇದ್ದಾರೆ. ಹೆಂಗೆ ಬಳಸ್ತಾರೆ ಅಂದರೆ, ಹೆರಿಗೆಗೆ ಕೆಲವು ಜನ ಅಲ್ಲೇ ಹೋಗ್ತಾರೆ, ಮೆಟರ್ನಿಟಿ ಬೆನಿಫಿಟ್ ಒಂದು ರಜಾ ಸಿಗುತ್ತೆ ಅಂತ. ಹೊರಗಡೆ ಮಾಡಿಸ್ಕೊಂಡ್ರು ಕೂಡ ESIಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರು ESI ಆಸ್ಪತ್ರೆಗೆ ಬಂದು ಹೇಳಲೇಬೇಕು. ಅಲ್ಲಿ ಹೇಳಿದ್ರೇನೇನೇ ಇದು ಅವ್ರಿಗೆ ರಜಾ ಸಿಗೋದು, ಇಲ್ಲ ಅಂದರೆ ಸಿಗಲ್ಲ. ಇನ್ನು ಇದರಲ್ಲಿ ಹೆರಿಗೆ ಆಸ್ಪತ್ರೆ ಏನಿದೆ, ಆ ವಿಭಾಗ ಏನಿದೆ ತುಂಬ ಚೆನ್ನಾಗಿದೆ. ESIನಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹೆರಿಗೆ ಆಗೋವರೆಗೂ ತುಂಬ ಚೆನ್ನಾಗಿ ಟ್ರೀಟ್ಮೆಂಟು ಕೂಡ ಅವ್ರಿಗೆ ಕೊಡ್ತಾರೆ. ಸಿಗುತ್ತೆ, ಅದೆಲ್ಲ ಸಿಗುತ್ತೆ. ಅದೆಲ್ಲ ಸೌಲಭ್ಯಗಳು ಇದೆ. ಹೇಳಿದ್ನಲ್ಲ, ಕಾಯ್ದೆನಲ್ಲಿ ಪ್ರತಿಯೊಂದು ಕಾಯಿಲೆಗೂ ಚಿಕಿತ್ಸೆ ಕೊಡಬೇಕು, ಪ್ರತಿಯೊಂದು ಕಾಯಿಲೆಗೂ ವ್ಯವಸ್ಥೆ ಇರಬೇಕು ಅಂತ ಬರೆದಿದೆ. ಅದನ್ನು ಇದು ಮಾಡೋದ್ರಲ್ಲಿ, ಉನ್ನತೀಕರಿಸೋದ್ರಲ್ಲಿ, ವಿತರಣೆಯಲ್ಲಿ ಕೊರತೆ ಇದೆ. ಇವಾಗ ನೀವು ಎಲ್ಲಿ ಡಿಸ್ಪೆನ್ಸರಿ ಅಂತ ಇದೆ, ಕೆಲವುದು ರೆಫರಲ್ ಆಸ್ಪತ್ರೆ ಅಂತ ಇದೆ, ಮತ್ತು ಇವಾಗ ಸ್ವಲ್ಪ ಖಾಸಗಿಯವ್ರದ್ದು ಇದೆ ಅಂತ. ಖಾಸಗಿಯವ್ರದ್ದು ಬರೋಣ. ಈ ಡಿಸ್ಪೆನ್ಸರಿ ಮತ್ತು ESI ಆಸ್ಪತ್ರೆಗಳ ಬಗ್ಗೆ ಹೇಳ್ತಾರೆ. ಹೆಂಗೆ ಉದಾಹರಣೆ ತಗೊಂಡೇ ಹೇಳಿ. ನೀವು ಕಾರ್ಮಿಕರ ಬಗ್ಗೆ ತುಂಬ ಕೆಲಸ ಮಾಡಿದ್ದೀರಾ. ಸೊ ಏನಾದರೂ ಕಾರ್ಮಿಕರಿಗೆ ಹುಷಾರು ತಪ್ಪಿದಾಗ ಹೆಂಗೆ ಇದನ್ನ ಪಡ್ಕೊಳ್ತಾ ಇದ್ದಾರೆ, ಏನೆಲ್ಲ ಪ್ರೊಸೆಸ್ ಆಗ್ತದೆ? ಡಿಸ್ಪೆನ್ಸರಿ ಅಂದರೆ ಸಣ್ಣ ಆಸ್ಪತ್ರೆಗಳು. ಈಗ ನಮ್ಮ ಸುತ್ತಮುತ್ತ ನೋಡೋದಾದರೆ ಜಾಲಹಳ್ಳಿ ಕ್ರಾಸಲ್ಲಿ ಒಂದಿದೆ, 8ನೇ ಮೈಲಿನಲ್ಲಿದೆ, ನೆಲಮಂಗಲದಲ್ಲಿದೆ, ಲಗ್ಗೆರೆನಲ್ಲಿದೆ, ಮತ್ತು ಇಲ್ಲಿ ಬೃಂದಾವನ 14th ಕ್ರಾಸ್ ಅಂತ ಇದೆ, ಅಲ್ಲಿ ಲೋಕಲ್ ಆಫೀಸ್ ಇದೆ. ಇವೆಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಬಹಳ ದೊಡ್ಡ ಮಟ್ಟಕ್ಕೆ ವಿಪರ್ಯಾಸ. ನಮಗೆ ಕಾರ್ಮಿಕರು ಹೇಳೋದು, ಸಣ್ಣ ಆಸ್ಪತ್ರೆಗೆ ಹೋದಾಗ ನಮಗೆ ಸರಿಯಾಗಿ ಸ್ಪಂದಿಸಲ್ಲ, ವೈದ್ಯರು ಸರಿಯಾಗಿ ಚಿಕಿತ್ಸೆ ಕೊಡಲ್ಲ, ಬೇಕಾಗಿರೋ ರೀತಿಯಲ್ಲಿ ನಮಗೆ ಸೌಲಭ್ಯ ಸಿಗಲ್ಲ. ಯಾಕಪ್ಪ ESI ಬೇಕು ನಮಗೆ, ರಜಾ ಕೊಡಲ್ಲ, ಮತ್ತು ಬರ್ಕೊಡೋದಕ್ಕೆ ಒಂದಿನ ಮಾಡ್ತಾರೆ, ಹೋಗಿ ಬರೋದಕ್ಕೆ ಒಂದಿನ ಆಗುತ್ತೆ. ಟೆಸ್ಟ್ಗಳು ಮಾಡಿದ್ರೆ ನಮಗೆ ಟೆಸ್ಟ್ಗಳಿಗೀಗ ಬ್ಲಡ್ ಚೆಕಪ್ಪಿಗೆ ಬರೆದ್ರು, ಸ್ಕ್ಯಾನಿಂಗಿಗೆ ಬರೆದ್ರು, ಎಕ್ಸ್ರೇಗೆ ಬರೆದ್ರು, ಪರ್ಟಿಕ್ಯುಲರ್ ಡೇಟ್ ಕೊಡ್ತಾರೆ, ಆ ಡೇಟ್ಗೆ ಹೋಗಬೇಕು. ಈ ಒಂದು ಚಿಕಿತ್ಸೆಯ ಒಂದು ಏನು ವಿಧಾನ ಅಥವಾ ಪ್ರಾಸೆಸ್ ಇದೆ, ಅದು ಬಹಳ ಲೇಟು, ತುಂಬ ಕಾಲನ ತಗೊಳುತ್ತೆ. ಆದರೆ ಪ್ರೈವೇಟ್ಗೆ ಹೋದರೆ ನಮ್ಗೆ ಹಂಗಾಗಲ್ಲ. ಇಮ್ಮಿಡಿಯೇಟಾಗಿ ತಕ್ಷಣ ನಮಗೆ ಚಿಕಿತ್ಸೆ ಸಿಗುತ್ತೆ. ಈಗ ಹಿಂದೆಯೇ ನಾನೊಂದು ಕಾಲು, ಯಾರು ಉದ್ಯೋಗಿ ಇದ್ದಾರೆ, ವಿಮಾದಾರರಿದ್ದಾರೆ, ಆಕೆ ಗಂಡನಿಗೆ ಪ್ಯಾರಾಲಿಸಿಸ್ ಆಗಿದೆ, ಸ್ಟ್ರೋಕ್ ಹೊಡೆದಿದೆ. ಇಮ್ಮಿಡಿಯೇಟಾಗಿ ಅವರು ಬರೆದಿದ್ದಾರೆ, ಸೀರಿಯಸ್ ಇದೆ, ಎಮರ್ಜೆನ್ಸಿ ಇದೆ, ತೊಗೊಂಡೋಗಿ ಅಂತೇಳಿ. ESIಗೆ ಹೋದರೆ ಅಲ್ಲಿ ಅವರು ಕೂಡ ಡಾಕ್ಟ್ರು ಬರೆದು ಕೊಟ್ಟಿದ್ದಾರೆ. ಮೊದಲು ಎಲ್ಲಿ ತೋರಿಸಿದ್ರೆ ಅಲ್ಲಿ ESIಯಿಂದ ಬೇರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದಾರೆ. ESIನಲ್ಲಿ ಆಗಲ್ಲ, ಸೀರಿಯಸ್ ಇದೆ, ಬೇರೆ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಂತ. 26ನೇ ತಾರೀಕುವರೆಗೂ ಅವ್ರು ಸಿಗಲ್ಲ, ಆವಾಗ ಬನ್ನಿ ತೊಗೊಂಡೋಗೋದಕ್ಕೆ ಅಂತ ಹೇಳಿದ್ದಾರೆ. ಸೊ ಎಮರ್ಜೆನ್ಸಿ ಆದಂಥ ಸಂದರ್ಭದಲ್ಲೂ ಕೂಡ ನಿಗಮದಲ್ಲಿರುವಂಥ ವೈದ್ಯರು, ಸಿಬ್ಬಂದಿಗಳು ಕಾರ್ಮಿಕರೊಂದಿಗೆ ಒಂದು ಸರಿಯಾದ ರೀತಿಯಲ್ಲಿ ವರ್ತಿಸಲ್ಲ. ನಮಗೆ ಬೇಕಾಗಿರೋವಂಥ ಚಿಕಿತ್ಸೆ ಬಹಳ ಬೇಗ ಸಿಗಲ್ಲ. ಒಂದು ಕ್ಯಾನ್ಸರ್ದು ನನಗೆ ಉದಾಹರಣೆ ತಗೊಂಡ್ರೆ, ಕ್ಯಾನ್ಸರ್ ಆಗಿ ಆಕೆ ಆಸ್ಪತ್ರೆಗೆ ಹೋಗಿದ್ದಾರೆ, ಸ್ತನ ಕ್ಯಾನ್ಸರ್ ಆಗಿದೆ, ಚಿಕಿತ್ಸೆ ಸರಿಯಾಗಿ ಸಿಕ್ಕಿಲ್ಲ, ನನಗೆ ರಜೆ ಸಿಕ್ಕಿಲ್ಲ, ಮತ್ತು ಔಷಧಿಗಳು ಸಿಗಲ್ಲ ನನಗೆ ಸರಿಯಾಗಿ. ಇದೆಲ್ಲನೂ ಸಮಸ್ಯೆಗಳನ್ನ ಇವತ್ತು ಕಾರ್ಮಿಕರು ಭಾಳ ದೊಡ್ಡ ಮಟ್ಟಕ್ಕೆ ಎದುರಿಸ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯೊಂದಿಗೆ ಟೈಅಪ್ ಆಗಿರೋದ್ರಿಂದ ಬಹಳಷ್ಟು ಮಟ್ಟದಲ್ಲಿ ಖಾಸಗಿ ಆಸ್ಪತ್ರೆಗಳು ಇದರ ಲಾಭವನ್ನು ಪಡ್ಕೋತಾ ಇದ್ದಾರೆ.
ಇಲ್ಲಿಂದ ರೆಫರ್ ಮಾಡಿದ್ರು ಅಂದರೆ ನಮ್ಮ ಗಮನಕ್ಕೆ ಕಾರ್ಮಿಕರು ಹೇಳೋ ರೀತಿಯಲ್ಲಿ ಇಲ್ಲಿ ಯಾರು ವೈದ್ಯರು ರೆಫರ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುವಂತಹ ಕೆಲವು ಆಸ್ಪತ್ರೆಗಳ ಜೊತೆ ಅವರು ಅದನ್ನು ಮೊದಲು ಮಾತುಕತೆ ಆಗಿರ್ತದೆ. ಮೂಳೆ ಸಂಬಂಧಿ ಕಾಯಿಲೆಗಳು ಬರೋ ಡಾಕ್ಟ್ರುಗಳು ಮೂಳೆ ಸಂಬಂಧಿ ಇರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಫಿಕ್ಸ್ ಮಾಡಿಕೊಂಡು ಅವ್ರ ಜೊತೆ ಒಂದು ದೊಡ್ಡ ಅವ್ಯವಹಾರನೇ ನಡೀತಾ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಇಲ್ಲಿಂದ ರೆಫರ್ ಮಾಡೋದು ಅಂದರೆ ಇಲ್ಲಿ ಅಂದರೆ ಡಿಸ್ಪೆನ್ಸರಿ ಇಲ್ಲ, ದೊಡ್ಡ ಆಸ್ಪತ್ರೆಗೆ ಬರೀತಾರೆ. ಡಿಸ್ಪೆನ್ಸರಿಯಿಂದ ಯಾರೂ ರೆಫರ್ ಮಾಡಲ್ಲ. ಡಿಸ್ಪೆನ್ಸರಿಯಿಂದ ದೊಡ್ಡ ಆಸ್ಪತ್ರೆಗೆ ರಾಜಾಜಿನಗರದ್ದು ಅಥವಾ ಗೊರಗುಂಟೆಪಳ್ಳಿ ESI ಇದೆ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಅಲ್ಲಿ ಇರುವಂತಹ ಸರ್ಜನ್ಗಳು ನುರಿತ ತಜ್ಞರು ಯಾರಿರ್ತಾರೆ ಡಿಪಾರ್ಟ್ಮೆಂಟ್ ವೈಸು, ಅವ್ರು ಏನು ಮಾಡ್ತಾರೆ, ಅಲ್ಲಾಗಲ್ಲ ESIನಲ್ಲಿ ಇಲ್ಲದೇ ಇರೋವಂಥ ಚಿಕಿತ್ಸೆ ಹೊರಗಡೆ ತಗೋಬೇಕಾದ್ರೆ ಕಾಯ್ದೆಯ ಉದ್ದೇಶ ಬಹಳ ದೊಡ್ಡದಾಗಿದೆ, ಚೆನ್ನಾಗಿದೆ. ಕಾರ್ಮಿಕರಿಗೆ ಇಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಅಂದರೆ ಸಾಯಬಾರ್ದಲ್ಲ, ಅದನ್ನು ಖಾಸಗಿಯಲ್ಲಾದರೂ ಪರವಾಗಿಲ್ಲ ಕೊಡಿಸಿ, ಆ ಕಾರ್ಮಿಕ ಆರೋಗ್ಯವಾಗಿರಬೇಕು ಅನ್ನೋದು ಹೇಳೋದು ಕಾಯ್ದೆಯ ಉದ್ದೇಶ. ಬಟ್ ಇದಿವತ್ತು ದುರುಪಯೋಗ ಆಗ್ತಾಯಿದೆ. ಖಾಸಗಿಯವ್ರು ಬೆಳೆಯೋದಕ್ಕೆ ಅದು ಉಪಯೋಗ ಆಗ್ತಾಯಿದೆ. ಯಾವುದೇ ಆಗಿದ್ರೂ ಡಾಕ್ಟ್ರಿಗೆ ಗೊತ್ತಿರೋವಂತಹ ಆಸ್ಪತ್ರೆಗೆ ಬರೆದ್ಬಿಡೋದು, ಅಲ್ಲಿ ತೊಗೊಂಡೋಗಿ ಇಟ್ಕೊಳ್ಳೋದು. ಎಷ್ಟು ದಿವಸ ESIದು ಇಂತಿಷ್ಟು ದಿನ ಅಂತ ಕೊಟ್ಟಿರ್ತಾರೆ, ಅಷ್ಟು ದಿವಸದವರೆಗೂ ಅವ್ರನ್ನ ಇಟ್ಕೊಂಡು ಆಮೇಲೆ ಕಳಿಸ್ತಾರೆ. ಕೆಲವೊಂದು ಚಿಕಿತ್ಸೆಗೆ ನಮ್ಮಲ್ಲಿಲ್ಲ, ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾಗುತ್ತೆ. ಅದು ರಿಫಂಡ್ ಆಗೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಕೆಲವು ಸಾರಿ ಜಾಸ್ತಿ ಖರ್ಚು ಮಾಡಿದ್ರು ಅಂದರೆ ಅವ್ರದ್ದು ಒಂದು ಬೋರ್ಡ್ ಇದೆ, ESIದು ಬೋರ್ಡ್ ಇದೆ, ಆ ಬೋರ್ಡ್ ಮುಂದೆ ಹೋಗ್ಬಿಟ್ಟು ಆ ಅಪ್ರೂವಲ್ ತೊಗೊಂಬರಬೇಕು, ಕಾಯಬೇಕು. ಸೊ ಇದೆಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ, ಈ ಒಂದು ಪ್ರಾಸೆಸ್ಸೇ ಗೊತ್ತಿಲ್ಲ ಕಾರ್ಮಿಕರಿಗೆ. ಬೋರ್ಡ್ ಮುಂದೆ ಹೋಗೋದು ಹೇಗೆ, ಅದರಿಂದ ತಗೊಳ್ಳೋದು ಹೇಗೆ, ಅಲ್ಲಿ ಹೋಗಿ ಎಲ್ಲ ನಾವು ಬಿಲ್ಗಳನ್ನು ಹೇಗೆ ಸಬ್ಮಿಟ್ ಮಾಡಬೇಕು ಅಂತ. ಮತ್ತು ಬೋರ್ಡ್ ಮುಂದೆ ಹೋದ್ರೂ ಸಹ ಈ ಕಾರ್ಮಿಕರಿಗೆ ಸಿಗೋದು ಸರ್ಕಾರಿ ನಿಗದಿತ ವೆಚ್ಚಗಳ ಒಂದು ಇದಷ್ಟೇ. ESI ನಿಗದಿ ಮಾಡಿರ್ತಾರೆ, ಇಂತಿಷ್ಟು ಚಿಕಿತ್ಸೆಗೆ ಅಥವಾ ಇಂಥ ಚೆಕಪ್ಗೆ, ಇಂಥ ಟೆಸ್ಟ್ಗೆ, ಇಂಥ ಔಷಧಿಗೆ ಇಷ್ಟೇ ದುಡ್ಡು ಕೊಡಬೇಕು ಅಂತ ಅದನ್ನೇ ಕೊಡ್ತಾರೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನು ಕೊಡೋಲ್ಲ. ಕಾರ್ಮಿಕರ ಕೈಯಿಂದನೂ ಹಣ ಖರ್ಚಾಗುತ್ತೆ. ಮತ್ತು ಇವರು ವಂತಿಗೆಯನ್ನು ಕೊಟ್ಟು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೂ ಇವತ್ತು ಭಾಳ ದೊಡ್ಡ ಮಟ್ಟದ ಸಮಸ್ಯೆಗಳಿದ್ದಾವೆ. ಈ ಒಂದು ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕಾಗಿದೆ, ಅದರೊಳಗಡೆ ಸರಿ ಆಗಬೇಕಾಗಿದೆ. ವ್ಯವಸ್ಥೆಯನ್ನು ಒಂದು ಏನು ಸುಧಾರಿಸಬೇಕಾಗಿದೆ. ಕಾರ್ಮಿಕರಿಗೆ ಬಹಳ ನಾವು ಬೇರೆ ಬೇರೆ ಕಡೆ ಎಲ್ಲ ಬೇರೆ ದೇಶಗಳನ್ನೆಲ್ಲ ನೋಡಿದ್ರೆ ಆರೋಗ್ಯ ವ್ಯವಸ್ಥೆ ತುಂಬ ಬಲವಾಗಿದೆ. ಆದರೆ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡ್ರೆ ಕಾಸು ಕೊಟ್ಟರೂ ಸಹ ಕಾರ್ಮಿಕರು ತಮ್ಮ ಜೇಬಿಂದ ಹಣವನ್ನು ಖರ್ಚು ಮಾಡಿದ್ರೂ ಸಹ ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಕಷ್ಟ ಆಗ್ತಾಯಿದೆ ಅವ್ರಿಗೆ. ವ್ಯವಸ್ಥೆಯಲ್ಲೇ ಇರುವಂಥ ಭಾಳ ದೊಡ್ಡ ಮಟ್ಟದ ಲೂಫೋಲ್ ಇವೆಲ್ಲ. ಅಧಿಕಾರಿಗಳು ಅಂತ ಕೂತಿರುವಂಥವ್ರು ಗಮನ ಹರಿಸ್ಬೇಕಾಗಿದೆ. ನಿಗಮ ಇವತ್ತು ಒಟ್ಟಾರೆಯಾಗಿ ಖಾಸಗೀಕರಣ ಮಾಡಬೇಕು ಅನ್ನೋದೊಂದು ದೊಡ್ಡ ಮಾತು. ಎಲ್ಲ ಇಲಾಖೆಗಳು ಎಲ್ಲ ಒಂದು ಇದನ್ನು ಇವತ್ತು ಖಾಸಗೀಕರಣಕ್ಕೆ ಹೋಗ್ತಾ ಇದೆ. ಅದರಲ್ಲಿ ESI ಹೊರತಾಗಿ ಏನಿಲ್ಲ. ಇದನ್ನೂ ಕೂಡ ಒಳಗೊಳಗೇನೆ ಒಂದು ಹುನ್ನಾರ ನಡೀತಾ ಇದೆ. ಇದನ್ನು ಖಾಸಗಿಯವ್ರಿಗೆ ಯಾರು ಇನ್ಶೂರೆನ್ಸ್ ಕಂಪನಿಗಳಿಗೆ ಕೊಟ್ಟುಬಿಡಬೇಕು ಅಂತ ಅನ್ನೋದು ಒಂದು ದೊಡ್ಡ ಮಟ್ಟದ ಹುನ್ನಾರ ಒಳಗೇನೆ ನಡೀತಾ ಇದೆ. ಆ ಒಂದು ನಿಟ್ಟಲ್ಲಿ ಕಾರ್ಮಿಕರಿಗೆ ಜಿಗುಪ್ಸೆ ಬರಬೇಕು, ಆ ವ್ಯವಸ್ಥೆಯನ್ನು ತಂದಿಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸೋದೇ ಬೇಡಪ್ಪ, ನಮಗೆ ಬೇಡ ಈ ಕಾಯ್ದೆ ಅಂತ ತಾವೇ ಹೇಳೋ ಅಂಥ ಪರಿಸ್ಥಿತಿ ತಂದು ಖಾಸಗಿಯವರಿಗೆ ಕೊಟ್ಟುಬಿಡಬೇಕು ಅನ್ನೋ ಒಂದು ಹುನ್ನಾರ. ಬಟ್ ಆದರೆ ಭಾರತ ದೇಶದಲ್ಲಿ ನಾವು ಹೇಳಬೇಕು ಅಂದರೆ ಈ ESI ಏನಿದೆ, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಕಾರ್ಮಿಕ ರಾಜ್ಯ ವಿಮಾ ನಿಗಮ ಕಾಯ್ದೆ ಬಹಳ ಕಾರ್ಮಿಕರ ಪರವಾಗಿ ಅವರ ಆರೋಗ್ಯದ ಕಾಳಜಿ ಇಟ್ಕೊಂಡು ಹುಟ್ಕೊಂಡಿರುವಂಥ ಒಂದು ಕಾಯ್ದೆ. ಇದನ್ನು ರಕ್ಷಿಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಯಾವ ಸಂಸ್ಥೆಗಳಿರ್ಬೋದು, ನಮ್ಮಂಥ ಯೂನಿಯನ್ಗಳಿರ್ಬೋದು, ಕಾರ್ಮಿಕರದ್ದು ಸಹ ಜವಾಬ್ದಾರಿ ಇದೆ. ಕಾಯ್ದೆ ಬಗ್ಗೆ ಅರ್ಥಕೋಬೇಕಾಗಿದೆ. ಕಾಯ್ದೆಯಲ್ಲಿರುವಂಥ ಸೌಲಭ್ಯಗಳೇನಿದೆ, ನಮಗೆ ಸಿಗಬೇಕಾಗಿರುವಂಥ ಪ್ರಯೋಜನಗಳೇನು, ಎಲ್ಲಿ ನಾವು ಸರಿ ಮಾಡಬೇಕು. ವಿಮಾದಾರರೇ ಅದಕ್ಕೆ ನಿಜವಾದ ಮಾಲೀಕ. ಸೊ ಪ್ರೈವೇಟಿಗೆ ಹೋದಾಗ ಇದು ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸ್ನ ಆಗಲೇ ವಿಮೆ ಕೆಳಗಡೆ ಎಂಪ್ಯಾನಲ್ಡ್ ಆಗಿ ಮಾಡಿರ್ತಾರ, ಅಥವಾ ಯಾವುದಾದ್ರೂ ಪ್ರೈವೇಟಿಗೆ ರೆಫರ್ ಮಾಡ್ಬೋದು, ಅದರಿಂದ ರೀಇಂಬರ್ಸ್ ಮಾಡ್ತಾರೆ ಅಂತ. ಈಗ ಒಂದು ತುರ್ತು ಸಂದರ್ಭ ಅಂತ ಕೆಲವು ಇದನ್ನು ಮಾಡಿದ್ದಾರೆ. ಬೆಂಕಿ ಅವಘಡಗಳಾದಾಗ, ಹಾವು ಕಚ್ಚಿದಾಗ, ಅಪಘಾತಗಳಾದಾಗ, ಆರೋಗ್ಯಕ್ಕೆ ತುರ್ತು ಎಮರ್ಜೆನ್ಸಿ ಅಂತ ಬಂದಾಗ, ಇಲ್ಲಪ್ಪ ಇನ್ನೇನೂ ಇಲ್ಲ, ನಾವೀಗ ಇಮಿಡಿಯೇಟಾಗಿ ತೊಗೊಂಡೋಗಿ ಸೇರಿಸ್ಬೇಕು, ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಆ ಥರದವೆಲ್ಲನೂ ಆದಾಗ ಯಾವುದೇ ಹಾಸ್ಪಿಟ್ಲಿಗೆ ಸೇರಿಸಿದ್ರು ನೀವು ಹತ್ರದಲ್ಲಿರೋ ಯಾವುದೇ ಆಸ್ಪತ್ರೆಗೆ ತೊಗೊಂಡು, ಖಾಸಗಿ ಆಸ್ಪತ್ರೆ ಆದರೂ ಪರವಾಗಿಲ್ಲ, ಅಲ್ಲಿಗೆ ಸೇರಿಸಿದ್ರೆ 24 ಗಂಟೆ ಒಳಗಡೆ ಕಾರ್ಮಿಕರ ಕುಟುಂಬದವರು ಅಥವಾ ಕಾರ್ಮಿಕರು ಹತ್ರದ ಅವ್ರದ್ದು ESI ಆಸ್ಪತ್ರೆಗೆ ಇನ್ಫಾರ್ಮ್ ಮಾಡಬೇಕು, ತಿಳಿಸ್ಬೇಕು. ಅದನ್ನು ನೋಡಿ ಈ ಥರ ಆಗಿತ್ತು ಇನ್ಸಿಡೆಂಟು ಅಂತೇಳಿ ನಾವಿಲ್ಲಿ ಸೇರಿಸಿದ್ದೀವಿ ಅಂತೇಳಿ 24 ಗಂಟೆ ಒಳಗಡೆ ತಿಳಿಸಿದ್ರೆ
ESIಯಿಂದ ಅವರೊಂದು ಕ್ಯಾಪಿಟೇಷನ್ ಲೆಟರ್ ಅಂತ ಕೊಡ್ತಾರೆ. ನೀವು ಚಿಕಿತ್ಸೆಗೆ ಅರ್ಹರು, ನೀವು ತೊಗೋಬೋದು, ಅಲ್ಲಿಗೆ ಕ್ಲೈಮ್ ಮಾಡ್ತೀವಿ ನಾವು ಅಂತೇಳಿ. ಇಲ್ಲ ಇಲ್ಲಿ ಚಿಕಿತ್ಸೆ ಇದೆ, ESIನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲ ನೀವು ESI ಕರ್ಕೊಂಬಂದ್ಬಿಡಿ, ಇಲ್ಲಿವರೆಗೂ ಏನಾಗಿದೆ ಆ ಒಂದು ವೆಚ್ಚವನ್ನು ನಾವು ಅಲ್ಲಿಗೆ ಭರಿಸ್ತೀವಿ ಅಂತೇಳಿ ಮಾಡ್ಬೋದು. ಅದಲ್ಲದೆ ESI ಹಾಸ್ಪಿಟ್ಲ್ ಜೊತೆಗೇ ಕೆಲವಾರು ಆಸ್ಪತ್ರೆಗಳನ್ನು ಆಲ್ರೆಡಿ ಟೈಅಪ್ ಮಾಡ್ಕೊಂಡಿದ್ದಾರೆ. ಇಂತಿಂಥ ಆಸ್ಪತ್ರೆಗೆ ನಾವು ಕಳಿಸ್ಬೋದು ಅಂತ. ಈಗ ಬೆಂಗಳೂರಿನಲ್ಲಿ MS ರಾಮಯ್ಯ ಇದೆ, ಶಿರ್ಡಿ ಸಾಯಿ ಹೈಟೆಕ್ ಹಾಸ್ಪಿಟಲ್ಲು, ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳು, ಜಯದೇವ ಇರ್ಬೋದು, ರಾಜರಾಜೇಶ್ವರಿ ಆಸ್ಪತ್ರೆ, ಈ ಥರ ಸುಮಾರು ಆಸ್ಪತ್ರೆಗಳು ESI ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ನಿಮ್ಮಲ್ಲಿ ಆಗಿಲ್ಲ ಅಂದರೆ ಸಪ್ತಗಿರಿ, ಇವೆಲ್ಲನೂ ಕೂಡ ಆಗಿದ್ದಾವೆ. ಸೊ ಅಲ್ಲಿಗೆ ಅವರೇ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ ಅಲ್ಲಿಂದ ಕಳಿಸಿದ್ರೆ ಕ್ಯಾಪಿಟೇಷನ್ ಅಂತ ಒಂದು ಕೊಡ್ತಾರೆ. ನೀವು ಅರ್ಹರು ಚಿಕಿತ್ಸೆಗೆ, ನೀವು ತೊಗೋಬೋದು, ಲಿಮಿಟ್ ಇಷ್ಟಿದೆ ಅಂತೇಳಿ ಲಿಮಿಟು ಕೂಡ ಇದೆ. ಆ ಲಿಮಿಟ್ ಕ್ರಾಸ್ ಆಗೋವರೆಗೂ ಅವರು ಚಿಕಿತ್ಸೆಯನ್ನು ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಪಡ್ಕೋಬೋದು. ಭಾರತ ದೇಶದಾದ್ಯಂತ ಎಲ್ಲಾದರೂ ನಿಮಗೆ ಎಮರ್ಜೆನ್ಸಿ ಆದರೆ ಹತ್ತಿರದಲ್ಲಿ ಯಾವುದೇ ಹಾಸ್ಪಿಟ್ಲಿಗೆ ಸೇರಿಸಿ 24 ಗಂಟೆ ಒಳಗಡೆ ನೀವು ಡಿಸ್ಪೆನ್ಸರಿಗೆ ತಿಳಿಸ್ಬೇಕಾಗ್ತದೆ. ಅದನ್ನು ಮಾಡಿದ್ರೆ ಸಿಗುತ್ತೆ. ಇನ್ ಕೇಸು ESIನಲ್ಲಿ ಬರೆದಿರೋವಂಥ ಔಷಧಿಗಳು ಸಿಕ್ಕಿಲ್ಲ, ಅಲ್ಲಿ ಕೊಡ್ತಾರೆ, ಅಲ್ಲೇನೇ ಇದಿರ್ತದೆ, ಏನು ಮೆಡಿಕಲ್ ಇದು, ಅಲ್ಲಿ ಹೋದರೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ಅವ್ರು ಬರೀತಾರೆ ಇದಿಲ್ಲ ಅಂತ ಬರೆದ್ಬಿಟ್ಟು ಕೊಟ್ಟರು ಅಂದರೆ ನಾವು ಅದನ್ನು ಹೊರಗಡೆ ಪರ್ಚೇಸ್ ಮಾಡಿ ಆ ಬಿಲ್ಲನ್ನು ಡಿಸ್ಪೆನ್ಸರಿಗೆ ನಾವು ಸಬ್ಮಿಟ್ ಮಾಡಬೇಕು. ಸಣ್ಣ ಆಸ್ಪತ್ರೆಯಲ್ಲಿ ವಿತಿನ್ 3 ಮಂತ್ ಅದು ಅವ್ರಿಗೆ ಕ್ಲೈಮ್ ಆಗಬೇಕು ಅಂತ ಇದೆ. ಅದರಲ್ಲಿ ಇವತ್ತು ತುಂಬ ಡಿಲೇ ಮಾಡ್ತಾ ಇದ್ದಾರೆ, ಬೇಗ ಸಿಗಲ್ಲ ಆ ದುಡ್ಡು ಅವ್ರಿಗೆ. ಸೊ ಇದು ಒಂದು ಸಮಸ್ಯೆ ಕೂಡ ಕಾರ್ಮಿಕರು ಎದುರಿಸ್ತಾ ಇದ್ದಾರೆ. ಅದಕ್ಕೇನು ಇಂಥ ಆಸ್ಪತ್ರೆಗೆ ಹೋಗಿ ತೊಗೋಬೇಕು, ಇಲ್ಲೇ ತೊಗೋಬೇಕು ಅಂತ ಏನಿಲ್ಲ. ESIನವರು ಇಲ್ಲಿಲ್ಲ, ನಮ್ಮಲ್ಲಿ ಈ ಔಷಧಿ ಇಲ್ಲ ಅಂತ ಹೇಳಿ ಹೊರಗಡೆ ಬರೆದ್ರೆ ಅಥವಾ ಟ್ರೀಟ್ಮೆಂಟ್ ಹೊರಗಡೆ ಬರೆದ್ರೆ ನೀವು ಯಾವುದೇ ಆಸ್ಪತ್ರೆಯಲ್ಲಿ ತೊಗೊಂಡ್ರು ಅವರು ವಾಪಸ್ ಆ ಹಣವನ್ನು ಕೊಡ್ತಾರೆ. ಎಷ್ಟು ಮಟ್ಟಿಗೆ ಆ್ಯಕ್ಚುಲಿ ಈ ಥರ ಮರುಪಾವತಿ ಆಗ್ತಾ ಇದೆಯಾ ಅಂದರೆ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಅಥವಾ ಮೆಡಿಸಿನ್ಸಿಗೆ ಖರ್ಚು ಮಾಡಿದರೆ ಮರುಪಾವತಿ ಆಗುತ್ತಾ? ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಕಾರ್ಮಿಕರು ಅದನ್ನು ಪಡ್ಕೊಳ್ಳೋದ್ರಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ವ್ಯವಸ್ಥೆಯ ಕೊಡಬೇಕು, ಕಾರ್ಮಿಕರಿಗೆ ತಲುಪಿಸ್ಬೇಕು ಅನ್ನೋ ಇಚ್ಛಾಶಕ್ತಿಯ ಕೊರತೆ. ಇಲಾಖೆಯಲ್ಲಿ ಅದು ದೊಡ್ಡ ಮಟ್ಟಕ್ಕಿದೆ. ನೀವು ಯಾಕೆ ಅಲ್ಲಿಗೆ ಹೋದ್ರಿ, ನೀವು ಯಾಕೆ ಕೇಳಲಿಲ್ಲ, ಯಾವಾಗ ಬರೆದಿದ್ರು, ಮತ್ತು ಕಾರ್ಮಿಕರಿಗೆ ಆ ಮಟ್ಟದ ಅರಿವಿಲ್ಲ ಹೆಂಗೆ ತೊಗೋಬೇಕು ಅಂತ. ಕೆಲವು ಸಾರಿ ಯಾರ ಹತ್ರನೋ ಹೋಗ್ತಾರೆ, ಅಲ್ಲಿರೋ ಇಲಾಖೆ ಸಿಬ್ಬಂದಿಗಳ ಹತ್ರ ಹೋಗ್ತಾರೆ, ಸರಿಯಾಗಿ ಸ್ಪಂದಿಸಲ್ಲ. ಫಸ್ಟು ರೋಗಿಗಳಿಗೆ ನನಗೆ ಹುಷಾರಿಲ್ಲ ಅಂತ ಹೋದಾಗ ನಾವು ಬೇಸಿಕ್ಕಾಗಿ ನಾವು ಒಂದು ಸೌಜನ್ಯತೆಯಿಂದ ವರ್ತಿಸಿ ಒಂದು ಮಾನವೀಯತೆಯಿಂದ ನಡ್ಕೊಂಡು ಮಾತಾಡ್ತೀವಲ್ಲ, ಅದೇ ಅರ್ಧ ಚಿಕಿತ್ಸೆ ಗುಣ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಕಾಯಿಲೆ. ಬಟ್ ಆದರೆ ನಮ್ಗೆ ಹೋದರೆ ನಮ್ಗೆ ಇನ್ನೂ ಕಾಯಿಲೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅನುಭವ, ಒಂದು ಮಾತು ಕಾರ್ಮಿಕರಲ್ಲಿ. ನಮ್ಮನ್ನು ಮುಟ್ಟೋದೇ ಇಲ್ಲ, ಪ್ರಾಣಿಗಳಿಂತ ಕಡೆಯಾಗಿ ನೋಡ್ತಾರೆ. ಪರ್ಟಿಕ್ಯುಲರ್ ಗಾರ್ಮೆಂಟ್ ಇಂಡಸ್ಟ್ರಿಗೆ ಬಂದರೆ ಹೆಣ್ಮಕ್ಳಿಗೆ ಹಲವಾರು ರೀತಿಯಾದಂಥ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆ ಸಂದರ್ಭಗಳಲ್ಲಿ ಹೋದರೆ ಡಾಕ್ಟ್ರುಗಳು ಸರಿಯಾಗಿ ಚಿಕಿತ್ಸೆ ಕೊಡಲ್ಲ ಅನ್ನೋದೇ ಭಾಳ ದೊಡ್ಡ ಮಟ್ಟದ ಆರೋಪ. ಲಂಚ ಕೇಳ್ತಾರೆ ರಜಾ ಕೊಡೋಕ್ಕೆ. ರಜಾ ಬರಿಬೇಕು, 7 ದಿನಗಳ ಕಾಲ ಬರಿಬೋದು ಅವರು. ಅದನ್ನು ಕೇಳಿದರೆ ಲಂಚ ಕೊಡಿ ಅಂತ ಕೇಳ್ತಾರೆ. ಹೊರಗಡೆ ಹೋಗ್ಬಿಟ್ಟು ನಾವು ಚಿಕಿತ್ಸೆ ಮಾಡಿಸ್ಕೊಂಡು ಬಂದರೆ ಅಥವಾ ಯಾವುದೋ ಟೆಸ್ಟ್ ಮಾಡಿಸ್ಕೊಂಡು ಬಂದರೆ ಆ ದುಡ್ಡನ್ನ ರಿಯಂಬರ್ಸ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಯಾರಲ್ಲಿ ಹೋಗೋಕ್ಕೆ ಕೇಳಿದರು? ಅವರ ಒಂದು ಆರೋಗ್ಯಂಟಾಗಿರುವಂಥ ಉತ್ತರಗಳು, ಮಾತುಗಳು ಕಾರ್ಮಿಕರಿಗೆ ರೆಸ್ಪಾನ್ಸ್ ಸಿಗೋದ್ರಿಂದ ಬಹಳ ದೊಡ್ಡ ಮಟ್ಟದ ಕಾರ್ಮಿಕರು ವಾಪಸ್ ಕೇಳೋದಕ್ಕೆ ಹೋಗೋದಿಲ್ಲ. ಮತ್ತು ಪ್ರಾಸೆಸ್ಸು, ಕೆಲಸ ಹೋಗೋದಕ್ಕೊಂದಿನ ಬೇಕು, ಬರ್ಸ್ಕೊಳ್ಳೋದಕ್ಕೊಂದಿನ ಬೇಕು, ಅಲ್ಲಿಗೆ ಹೋಗೋದಕ್ಕೊಂದಿನ ಬೇಕು, ವಾಪಸ್ ಬರೋದಕ್ಕೆ ಮತ್ತು ವಾಪಸ್ ಹೋಗೋದಕ್ಕೆ. ಅವರು ರಜೆಯನ್ನು ಹಾಕಿದ್ರೆ 7 ದಿನದಲ್ಲಿ 7 ದಿನ ರಜೆ ಕೊಟ್ಟರೆ 2 ದಿನದ ಸಂಬಳ ಹೋಯ್ತು, ಅದು ಬರಲ್ಲ. ESIಗೆ ಹೋಗೋದಕ್ಕೊಂದಿನದ್ದು ಕೊಡೋಲ್ಲ ಅವರು. ಫೈನಲ್ ತೊಗೊಬರ್ತೀವೋ ಆ ದಿನದ ಸಂಬಳ ಕೊಡಲ್ಲ. ಮಧ್ಯದ 5 ದಿನದ ಸಂಬಳ ಮಾತ್ರ ಅವ್ರಿಗೆ ಸಿಗುತ್ತೆ. 7 ದಿನದಲ್ಲಿ 5 ದಿನದ ಸಂಬಳ ಸಿಗುತ್ತೆ, 2 ದಿನದ್ದು ಹೋಗುತ್ತೆ. ಸೊ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರಿಗೆ ಒಂದೊಂದು ದಿವಸದ ಸಂಬಳನೂ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವ್ರೇನು ಮಾಡಿದ್ದಾರೆ, ಇವತ್ತು ESIನ ಉಪಯೋಗಿಸೋದಕ್ಕಿಂತ ಜಾಸ್ತಿ ಖಾಸಗಿಯವ್ರನ್ನ ಉಪಯೋಗಿಸ್ತಾರೆ, ಹತ್ರದ ಕ್ಲಿನಿಕನ್ನು ಉಪಯೋಗಿಸ್ತಾರೆ. 200 ರೂಪಾಯಿ ತೊಗೊಂಡೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ಯಾವುದೋ ಡೋಸನ್ನು ಮಾತ್ರೆ ಕೊಡ್ತಾರೆ, ಗುಣಮುಖ ಆಯಿತು ಅಂತ ಹೋಗ್ತಾರೆ. ಮತ್ತೆ ಕಾರ್ಮಿಕರ ತಲೆಯಲ್ಲಿ ಏನು ಪ್ರಶ್ನೆ ಮೂಡುತ್ತೆ, ನಾನು ಪ್ರತಿ ತಿಂಗಳು ESI ಕಟ್ಟಾಗ್ತಾಯಿದೆ, ನಾನು ತಿರ್ಗಾ ಇಲ್ಲಿ 200-300 ರೂಪಾಯಿ ಬೇಕಲ್ಲ, ಯಾಕೆ ಬೇಕು ನನಗೆ ಈ ಕಾಯ್ದೆ ಅಂತ. ಕಾಯ್ದೆಯನ್ನು ಕಾರ್ಮಿಕರಿಗೂ ಗೊತ್ತಿಲ್ಲದಂಗೆ ವ್ಯವಸ್ಥೆ ಅದನ್ನೇ ದುರ್ಬಳಕೆ ಮಾಡುವಂಥ ಒಂದು ಇದಕ್ಕೆ ಇವತ್ತು ಕಾರ್ಮಿಕರನ್ನ ದೂಡ್ತಾ ಇದೆ. ಬಟ್ ಕಾಯ್ದೆನಲ್ಲಿ ಆ ರೀತಿ ಇಲ್ಲ. ಕಾಯ್ದೆ ಬಹಳ ಸ್ಪಷ್ಟವಾಗಿದೆ, ವಿಶಾಲವಾಗಿದೆ. ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು, ಕಾರ್ಮಿಕರಿಗೆ ಚಿಕಿತ್ಸೆ ಸಿಗಬೇಕು, ಅವ್ರಿಗೆ ರಕ್ಷಣೆ ಇರಬೇಕು.
ಆರೋಗ್ಯದ ರಕ್ಷಣೆ ಇರಬೇಕು ಅಂತ ಇರುವಂಥ ಕಾಯ್ದೆ ಇದು. ಇದನ್ನು ಇವತ್ತು ಉನ್ನಾರವಾಗಿ ಒಂದು ರಿವರ್ಸ್ ರೀತಿಯಲ್ಲಿ ಬೇಡ ನಮಗೆ ಅಂತ ತಳ್ಳುವಂಥ ರೀತಿಗೆ ತರ್ತಾ ಇದ್ದಾರೆ. ಸೊ ಅದು ಆಗಬಾರ್ದು. ಮತ್ತು ನೋಡ್ತಾರೆ ಅವರು ಪ್ರತಿಯೊಂದು, ಮತ್ತು ಇವತ್ತೆಲ್ಲ ಡಿಜಿಟಲೈಸೇಷನ್ ಮಾಡಿಬಿಟ್ಟಿದ್ದಾರೆ. ಕಾರ್ಮಿಕರಿಗೆ ಪೇಪರ್ಲೆಸ್ ಕೆಲಸ ಜಾಸ್ತಿ, ಸ್ಕ್ಯಾನ್ಗಳನ್ನು ಮಾಡಬೇಕು. ಅಲ್ಲೋದ್ರೆ ಫ್ಯಾಕ್ಟ್ರಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಬನ್ನಿ ಅಂತಾರೆ. ಒಂದು 37 ಫಾರ್ಮ್ ಕೊಡಬೇಕು, ಇವ್ರು ರೋಲಲ್ಲಿದ್ದಾರಾ ಇಲ್ವಾ, ಇವ್ರು ಚಿಕಿತ್ಸೆಗೆ ಅರ್ಹರ ಇಲ್ವಾ ಅಂತ ಆನ್ಲೈನಲ್ಲೇ ನೋಡ್ಬೋದು. ಫ್ಯಾಕ್ಟ್ರಿಯವ್ರು ಅಲ್ಲಿಂದ ಹೇಳಿದ್ರೆ ಇವ್ರಿಗೆ ಕಳಿಸ್ಬೋದಿಲ್ಲ. ಇದರಿಂದ ಡಿಸ್ಪೆನ್ಸರಿಯಿಂದ ಲೋಕಲ್ ಆಫೀಸಿಗೆ ಕಳಿಸ್ತಾರೆ, ಲೋಕಲ್ ಆಫೀಸಿಂದ ನಿಮ್ಮ ಫ್ಯಾಕ್ಟ್ರಿಗೆ ಹೋಗಿ ಸೇಲು ಸಿಗ್ನೇಚರ್ ತೊಗೊಬನ್ನಿ, ಅಲ್ಲೊಂದು ಸ್ಕ್ಯಾನ್ ಮಾಡಿಸಿ ಅಂತ ಕಳಿಸ್ತಾರೆ. ಒಂದು ಪೇಪರ್ನ ಬಾರ್ಕೋಡ್ ಸ್ಟಿಕ್ಕರ್ ಕೊಡ್ತಾರೆ. ಇವಾಗೆಲ್ಲ ಬಾರ್ಕೋಡ್ ಮಾಡಿಬಿಟ್ಟಿದ್ದಾರೆ. ಡಿಜಿಟಲೈಸೇಷನ್ನು, ಪೇಪರ್ಲೆಸ್ಸು. ಅದನ್ನು ತಂದು ಸ್ಕ್ಯಾನ್ ಮಾಡಿದ್ರೆ ಇವ್ರು ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಇವ್ರ ಕಾಂಟ್ರಿಬ್ಯೂಷನ್ ಹೋಗಿದೆ, ಇವ್ರ ಚಿಕಿತ್ಸೆಗೆ ಅರ್ಹರು ಅಂತ ಅವ್ರಿಗಲ್ಲಿ ಡಾಕ್ಯುಮೆಂಟ್ ಹೋಗುತ್ತೆ. ಪ್ರತಿ ಸರಿ ಹೋದಾಗ 6 ತಿಂಗಳಿಗೊಂದು ಸರಿ ಕೊಡಬೇಕು. ಅದನ್ನ ಎವ್ರಿ 6 ಮಂತ್ಸ್ ಒನ್ಸ್ ದೇ ನೀಡ್ ಟು ಗಿವ್, ಅವ್ರು ಕೊಡಬೇಕಾಗುತ್ತೆ. ಅದನ್ನು ESIಗೆ ಇವ್ರು ಮಾಡಬೇಕು, ಉದ್ಯೋಗದಾತರು ಮಾಡಬೇಕು. ಯಾವಾಗ ಅವರು ವಂತಿಗೆಯನ್ನು ಕಟ್ತಾರೆ, ಆ ವಂತಿಗೆಯಲ್ಲಿ ಅವರು ಕಾರ್ಮಿಕರ ಲಿಸ್ಟನ್ನು ಕೊಟ್ಬಿಟ್ಟಿರ್ತಾರೆ, ಅವ್ರ ಹತ್ರ ಇರುತ್ತೆ ಆಲ್ರೆಡಿ. ಇದನ್ನಿಲ್ಲ, ನೀವು ಹೋಗಿ ತೊಗೊಬನ್ನಿ. ಮತ್ತು ರೆಫರಲ್ ಹಾಸ್ಪಿಟಲ್ಗೆ ಹೋಗಬೇಕು, ಕ್ಯಾಪಿಟೇಷನ್ ಕೊಡಬೇಕು, ಹೋಗ್ಬಿಟ್ಟು ಲೋಕಲ್ ಆಫೀಸಲ್ಲಿ ಬರ್ಸ್ಕೊಂಬರ್ಬೇಕು. ಲೋಕಲ್ ಆಫೀಸ್ ಅವ್ರು ಹೇಳಿದ್ರೇ ಇವರು ಅರ್ಹರು ಚಿಕಿತ್ಸೆಗೆ, ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗೆ ಇವರು ಅರ್ಹರು ಅಂತ ಹೇಳಿದ್ರೇ ಬರೀತಾರೆ, ಇಲ್ಲಾಂದರೆ ಬರೆಯಲ್ಲ. ಸೊ ಹುಷಾರಿಲ್ಲ ಅಂತ ಹೋಗಿ ಆಸ್ಪತ್ರೆಗೆ ಹೋದರೆ ಈ ಥರ ದಾಖಲೆಗಳ ಒಂದು ಇದೆ, ಸರಳೀಕರಣ ಇಲ್ಲ ದಾಖಲೆಗಳದು, ಬಹಳ ಸುತ್ತಾಡಿಸೋದು. ಇದು ಬಲ್ಕಾಗಿ ಹೋಗ್ತಾರೆ, ಸಾವಿರಾರು ಜನ ಹೋಗ್ತಾ ಇರಬೇಕಾದ್ರೆ ಭಾಳ ದೊಡ್ಡ ಮಟ್ಟದ ಚಿಕಿತ್ಸಾ ಕೇಂದ್ರಗಳು ಬೇಕಾಗ್ತದೆ, ಪ್ರಯೋಗಾಲಯಗಳು ಬೇಕಾಗ್ತದೆ, ಅದಕ್ಕೆ ಬೇಕಾಗಿರೋ ಮೆಷಿನರಿಗಳು ಬೇಕಾಗ್ತದೆ, ಎಕ್ಸ್ರೇ, ಸ್ಕ್ಯಾನಿಂಗು ಇವೆಲ್ಲ ಮಾಡೋದಕ್ಕೆ. ಆ ಒಂದು ಇದ್ರೂ ಕೂಡ ವ್ಯವಸ್ಥೆ ಒಳಗಡೆ ಏನು ಮಾಡ್ತಾರೆ, ಡೇಟ್ಗಳನ್ನ ಕೊಡ್ತಾರೆ. ಡಯಾಲಿಸಸ್ಗೆ ಇಂಥ ದಿನ ಬನ್ನಿ, ಎಂಡೋಸ್ಕೋಪಿ ಮಾಡೋಕ್ಕೆ ಇಂಥ ದಿನ ಬನ್ನಿ, ಅಥವಾ ಗರ್ಭಕೋಶದ ಏನೋ ಸ್ಕ್ಯಾನ್ ಮಾಡಬೇಕು ಅಂದರೆ ಇಂಥ ದಿನ ಬನ್ನಿ, ಇಂಥ ಡೇಟ್ಗೆ ಬನ್ನಿ, ಬ್ಲಡ್ ಚೆಕಪ್ಗೆ ಇಂಥ ದಿನ ಬನ್ನಿ, ರಿಪೋರ್ಟ್ಗೆ ಇಂಥ ದಿನ ಬನ್ನಿ. ಕಾರ್ಮಿಕರು ಕೆಲಸ ಬಿಟ್ಟು ಹೆಂಗೆ ಹೋಗ್ತಾರೆ? ಪ್ರೈವೇಟ್ಗೆ ಹೋದ್ರೆ ಹಂಗಿಲ್ಲ. ಇವತ್ತೆಲ್ಲ ಸಿಕ್ಬಿಡುತ್ತೆ. ಬೆಳಗ್ಗೆ ಬ್ಲಡ್ ಕೊಟ್ಟರೆ ಮಧ್ಯಾಹ್ನದಷ್ಟರಲ್ಲಿ ಟೆಸ್ಟ್ ರಿಪೋರ್ಟ್ ಬರುತ್ತೆ, ಸಂಜೆ ಅಷ್ಟರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಮನೆಗೆ ಬರ್ತಾರೆ. ಅದು ನಮ್ಮ ESIನಲ್ಲಿ ಆಗಿಲ್ಲ. ಅದೆಲ್ಲ ಒಂದೇ ಇದರಲ್ಲಿ ಸಿಗೋಲ್ಲ, ವಿಂಡೋದಲ್ಲಿ ಸಿಗೋಲ್ಲ. ಬ್ಲಡ್ ರಿಪೋರ್ಟ್ಗೆ ಒಂದಿನ ಹೋಗಿ, ತೋರ್ಸೋಕ್ಕೆ ಇನ್ನೊಂದು ದಿನ ಹೋಗಿ, ಟ್ರೀಟ್ಮೆಂಟ್ಗೆ ಇನ್ನೊಂದು ದಿನ ಬನ್ನಿ. ಯಾರು ಹೋಗ್ತಾರೆ? ಇದು ಏನಕ್ಕೆ ಆಗ್ತಾಯಿದೆ ಅನಿಸುತ್ತೆ ಅಂದರೆ ಫೆಸಿಲಿಟಿ ಕಾರ್ಮಿಕರು ಎಷ್ಟಿದ್ದಾರೆ ಅದರ ಪ್ರಕಾರವಾಗಿ ಸರಿಯಾಗಿ ರೆಫರಲ್ ಆಸ್ಪತ್ರೆ ಇಲ್ಲ. ಅಷ್ಟು ಒಂದು ಈಗ ಲಗ್ಗೆರೆ ಉದಾಹರಣೆ ತಗೊಂಡ್ರೆ, ದೊಡ್ಡ ಕಾರ್ಮಿಕರು ಇರೋವಂಥ ಏರಿಯಾ 2 ಆಸ್ಪತ್ರೆ ಬೇಕು. ಒಂದೇ ಒಂದು ಸಣ್ಣ ಆಸ್ಪತ್ರೆಯನ್ನು ಮಾಡಿದ್ದಾರೆ ಇಲ್ಲಿ. ಅಲ್ಲಿರೋ ಡಾಕ್ಟ್ರ್ ಮೇಲೆ ಯಾವಾಗ ನೋಡಿದ್ರು ನಮ್ಮ ಕಾರ್ಮಿಕರು ಹೇಳೋದು, ಸರಿಯಾಗಿ ಅವ್ರು ನೋಡಲ್ಲ, ಹೋದ್ರೂ ಅಷ್ಟೇ ಡಾಕ್ಟ್ರುಗಳು ಬಂದಿರಲ್ಲ, ಸರಿಯಾದ ಸಮಯಕ್ಕೆ ಡಾಕ್ಟ್ರು ಬರಲ್ಲ, ಕಾಯಿರಿ ಅಂತಾರೆ, ತುಂಬ ಹೊತ್ತು ಕಾಯಿಸ್ತಾರೆ. ಅದಾದಮೇಲೆ ರಜಾ ಕೊಡಿ ಅಂದರೆ ಕೊಡಲ್ಲ, ಬೈದು ಕಳಿಸ್ತಾರೆ. ಇಚ್ಛಾಶಕ್ತಿ ಕೊರತೆ ಉದ್ಯೋಗಿಗಳು ಯಾರಿದ್ದಾರೆ, ಇನ್ಕ್ಲೂಡಿಂಗ್ ಡಾಕ್ಟ್ರನ್ನೂ ಸೇರಿಸ್ಕೊಂಡಂಗೆ ಕಾರ್ಮಿಕರು ಇವರು ನಮ್ಮ ESI ವ್ಯಾಪ್ತಿಗೆ ಬಂದಿದ್ದಾರಪ್ಪ, ಇವ್ರನ್ನ ಭಾಳ ಸೌಜನ್ಯತೆಯಿಂದ ಈ ಕಾರ್ಮಿಕರನ್ನ ನಾವು ನಡೆಸ್ಕೋಬೇಕು, ನೋಡಬೇಕು, ಇವ್ರಿಗೆ ಚಿಕಿತ್ಸೆ ಕೊಡಬೇಕು ಅನ್ನೋ ಮನೋಭಾವ ಇಲ್ಲ. ಅವ್ರಿಗೆ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೆ, ಆಲ್ರೆಡಿ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಇಂಥ ಮೆಡಿಸನ್ನೇ ಕೊಡಬೇಕು ಅಂತ ಅನ್ನೋದು ಕೂಡ ಪಟ್ಟಿ ಇದೆ ಇದರಲ್ಲಿ. ಈ ಇಲಾಖೆಯಲ್ಲಿ ಭಾಳ ದೊಡ್ಡ ಮಟ್ಟದ ವಿಪರ್ಯಾಸ. ಅದನ್ನೇ ಬರೀತಾರೆ, ಹೋದರೆ ಸರಿಯಾಗಿ ನೋಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಕಾರ್ಮಿಕರು ಅದರಿಂದ ಜಿಗುಪ್ಸೆ ಪಟ್ಟು ಏನು ಮಾಡ್ತಾರೆ, ಹೋಗೋದೇ ಬೇಡ, ಇದಕ್ಕೆ ಇರಲಿ ಬಿಡಿ, ಯಾವಾಗ ದೊಡ್ಡ ದೊಡ್ಡ ಕಾಯಿಲೆಗೆ ಹೋಗೋಣ. ಇಲ್ಲ ಕೆಲವು ಕಾರ್ಮಿಕರು ಏನು ನಮ್ಗೆ ಅದು ಬೇಡವೇ ಬೇಡ ಅಂತ. ಇದೇ ಕೊರತೆ, ಸಿಬ್ಬಂದಿ ವರ್ಗದ ಒಂದು ವರ್ತನೆ ಮತ್ತು ಅದರಲ್ಲಿರೋ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಇದಕ್ಕೆ ಭಾಳ ದೊಡ್ಡ ಮಟ್ಟದ ಇದು ಟೋಟಲಿ ಕಾಯ್ದೆ ಮಿಸ್ಯೂಸ್ ಆಗ್ತಾ ಇರೋದಾಗಿರ್ಬೋದು, ಅಥವಾ ಕಾರ್ಮಿಕರಿಗೆ ತಲುಪದೇ ಇರೋದಾಗಿರ್ಬೋದು. ಇದಕ್ಕೆ ಮುಖ್ಯವಾಗಿರುವಂಥ ಹೊಣೆ ಈ ಒಂದು ನಿಗಮದ್ದು, ಅಧಿಕಾರಿಗಳದ್ದು. ಕಾಯ್ದೆದಲ್ಲ ತಪ್ಪು, ಅಧಿಕಾರ ವರ್ಗ ಯಾರಿದೆ, ಅಧಿಕಾರಿಗಳು ಯಾರಿದ್ದಾರೆ, ಅವರ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಈ ಕಾಯ್ದೆ ಕಾರ್ಮಿಕರಿಗೆ ಇವತ್ತು ತಲುಪ್ತಾ ಇಲ್ಲ. ಭಯ ಇಲ್ಲ ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ. ಹೆಂಗೆ ಬೇಕು ಹಾಗೆ ಮಾತಾಡ್ತಾರೆ ಕಾರ್ಮಿಕರನ್ನ, ಹೆಂಗೆ ಬೇಕು ಹಾಗೆ ನಡೆಸ್ಕೊತಾರೆ. ಅವ್ರಿಗೆ ಪಾಪ ಅರ್ಜೆಂಟಾಗಿ ಏನೋ ಬೇಕಾಗಿರ್ತದೆ, ಕೊಡಬೇಕಾಗ್ತದೆ, ಅದನ್ನು ಹೇಳಲ್ಲ. ನೀವು 1000 ಜನ ಬರ್ತಾರೆ ನಿನ್ನಂಥವ್ರು ಹೋಗು ಅಂತ ಹೇಳೋವಂಥ ವ್ಯವಸ್ಥೆ ಇದೆ ಇವತ್ತು ESIನಲ್ಲಿ. ಸತ್ರೂ ಅಲ್ಲಿ ಬಿದ್ದೇನು ಒದ್ದಾಡ್ತಾಯಿದ್ರು ಕೇರ್ ಮಾಡಲ್ಲ. ಆದರೆ ಕಾಯ್ದೆ ಅದನ್ನು ಹೇಳಿಲ್ಲ. ಕಾಯ್ದೆ ಭಾಳ ಚೆನ್ನಾಗಿ ಸುರಕ್ಷಿತವಾಗಿ ನೋಡ್ಕೋಬೇಕು ಅಂತೇಳಿ
ಇವತ್ತೆಲ್ಲ ಕಡೆಯೂ ಕೂಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಮಾಡಬೇಕು ಅಂತೇಳಿ ಕೆಳದರ್ಜೆಯಲ್ಲಿದ್ದಂತಹ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅದರಲ್ಲೇ ಇರೋ ಓನ್ ಫಂಡಿಂದ ನಡೀತಾ ಇರೋವಂಥದ್ದು. ಸರ್ಕಾರ ಕೂಡ ಅನುದಾನ ಕೊಡಬೇಕಲ್ಲ. ಕಾರ್ಮಿಕರು ದುಡಿಯೋದು ಯಾರಿಗೋಸ್ಕರ ದುಡಿತಾ ಇದ್ದಾರೆ? ಕೈಗಾರಿಕೆಗೋಸ್ಕರ ದುಡಿತಾ ಇದ್ದಾರೆ. ಕೈಗಾರಿಕೆ ಉತ್ಪಾದನೆ ಆದರೆ ಯಾರಿಗೆ ಲಾಭ? ಇಲ್ಲಿರೋ ಸರ್ಕಾರಗಳಿಗೆ ಲಾಭ. ಸರ್ಕಾರಕ್ಕೂ ಕೂಡ ಅದು ಬೇಕಾಗಿಲ್ಲ, ಖಾಸಗಿಯವ್ರಿಗೆ ಮಣೆ ಹಾಕ್ಬೇಕಿಲ್ಲಿ. ಯಾವುದೇ ಫಂಡ್ ಕಾರ್ಮಿಕರದೋ ಅಥವಾ ಇದರದ್ದು ಫಂಡು ಕ್ರೋಢೀಕರಣ ಆಗಿದೆ ಅಂದರೆ ಅದ್ರ ಮೇಲೆ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳದ್ದು ಕೂಡ ಕಣ್ಣಿದೆ. ಅದನ್ನು ಹೆಂಗಾದ್ರೂ ಮಾಡಿ ಆ ಫಂಡನ್ನು ಈಚೆ ತೆಗಿಬೇಕು, ಅದನ್ನು ಇಲ್ದಂಗೆ ಮಾಡಬೇಕು. ಇವತ್ತಿನ ಉದ್ದೇಶ ಅಷ್ಟು. ಬಟ್ ಆದರೆ ನಾನೊಬ್ಬ ಟ್ರೇಡ್ ಯೂನಿಯನಿಸ್ಟ್ ಆಗಿ ಒಬ್ಬ ಕಾರ್ಮಿಕ ಸಂಘಟನೆಯವನಾಗಿದ್ದು ನಾನು ಹೇಳ್ತಾ ಇದ್ದೀನಿ, ಈ ಕಾಯ್ದೆ ಬಹಳ ಮುಖ್ಯವಾಗಿರುವಂಥ ಕಾಯ್ದೆ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ. ಇದು ಮತ್ತು ಕಾರ್ಮಿಕ ಭವಿಷ್ಯ ನಿಧಿ ಯೋಜನೆ, ಈ ಎರಡೂ ಕೂಡ ಬಹಳ ಮುಖ್ಯವಾಗಿರುವಂತಹ ಕಾರ್ಮಿಕರ ರಕ್ಷಣೆಗೋಸ್ಕರ ಇರುವಂಥ ಕಾಯ್ದೆಗಳು. ಇವನ್ನ ಇವತ್ತು ಉಳಿಸುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಇದು ಬಹಳ ದೊಡ್ಡ ಜವಾಬ್ದಾರಿ ಇರೋದು ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಟ್ರೇಡ್ ಯೂನಿಯನ್ಗಳಾಗಿರ್ಬೋದು, ಸಮಾಜಕ್ಕೆ ಆರೋಗ್ಯದ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರೋ ಸಂಸ್ಥೆಗಳಾಗಿರ್ಬೋದು, ಅವ್ರಿಗೆ ಬಹಳ ಮುಖ್ಯವಾಗಿರುವಂಥ ಕೆಲಸ ಅದು. ಮತ್ತು ಈ ಕಾಯ್ದೆಯನ್ನು ಇನ್ನೊಂದಷ್ಟು ವಿಸ್ತರಿಸೋದ್ರ ಕಡೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಯಾವೆಲ್ಲ ಕಾರ್ಮಿಕರು ಈ ಕಾಯ್ದೆಗೆ ಬಂದಿಲ್ಲ, ಈ ವ್ಯವಸ್ಥೆಯನ್ನು ನಾವು ಹೇಗೆ ಒಂದು ಸುಧಾರಿಸ್ಬೋದು, ಯಾವೆಲ್ಲ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ಬೋದು, ಅದನ್ನು ನಾವು ಕೆಲಸ ಮಾಡೋದು ಬಾಕಿ ಇದೆ. ಅದನ್ನು ಯಾರೂ ಮಾಡ್ತಾ ಇಲ್ಲ ಇವತ್ತು. ಈ ಒಂದು ಇದರಲ್ಲಿ ಬೋರ್ಡ್ ಇದೆ, ರೀಜನಲ್ ಬೋರ್ಡ್, ಪ್ರಾದೇಶಿಕವಾದ ಬೋರ್ಡ್ ಇದೆ, ಮಂಡಳಿ ಇದೆ. ಆ ಮಂಡಳಿನಲ್ಲಿ ಕೆಲವಾರು ಟ್ರೇಡ್ ಯೂನಿಯನ್ ಸದಸ್ಯರು ಕೂಡ ಇದ್ದಾರೆ. ಯಾರು ಬೇಕೋ ಅವರನ್ನು ನಾಮಿನೇಟ್ ಮಾಡ್ತಾರೆ. ಅಧಿಕಾರಿಗಳು ಯಾವಾಗೋ ಮೀಟಿಂಗ್ ಸಭೆಗಳನ್ನ ಕರೀತಾರೆ. ಕಾರ್ಮಿಕರ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮಾಹಿತಿಯ ಕೊರತೆ, ಬಹಳ ದೊಡ್ಡ ಮಟ್ಟದ ಮಾಹಿತಿಯ ಕೊರತೆ. ಅವೇರ್ನೆಸ್ ಕಾರ್ಯಕ್ರಮಗಳನ್ನೇ ಮಾಡಲ್ಲ ಈ ಇಲಾಖೆ. ಎಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ತೀರ ಕೆಳವರ್ಗದ ಕಾರ್ಮಿಕರು, ಏನೂ ಗೊತ್ತಿಲ್ಲದೆ ಇರೋವಂಥ ಕಾರ್ಮಿಕರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ESI ಅಂದರೆ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಕಾರ್ಮಿಕರ ಹತ್ರ ಹೋಗಿ ಇವತ್ತು ನಾವು ಕೇಳಿದ್ರೆ ESI ಕಾರ್ಡ್ ಕೊಟ್ಟವ್ರೆ, ಅಲ್ಲೆಲ್ಲ ಒಂದು ಹಾಸ್ಪಿಟ್ಲ್ ಅದೇ ಹೋಯ್ತೀವಿ, ಅವ್ರು ನೋಡ್ತಾರೋ ಬಿಡ್ತಾರೋ ಬರ್ತೀವಿ ಅಂತ ಹೇಳ್ತಾರೆ. ಇಷ್ಟು ಇದು ಗೊತ್ತಿರೋದು. ಆದರೆ ESIನಲ್ಲಿರೋ ಸೌಲಭ್ಯಗಳೇನು, ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಗಳಿದೆ, ಪ್ರಯೋಜನಗಳಿದೆ, ಅದನ್ನು ನಾವು ಹೇಗೆ ಪಡ್ಕೋಬೋದು, ಇದ್ರ ಬಗ್ಗೆ ಆಳವಾಗಿರುವಂತಹ ಅರಿವು ಕಾರ್ಮಿಕರಲ್ಲಿ ಇಲ್ಲ. ಕಾರ್ಮಿಕರನ್ನು ಜಾಗೃತಿ ಮೂಡಿಸೋದು ಇಲಾಖೆ ಜವಾಬ್ದಾರಿ ಇದೆ. ಕೈಗಾರಿಕೆಗಳಲ್ಲಿ ಜಾಗೃತಿ ಮೂಡಿಸೋದು ಇಲಾಖೆ ಜವಾಬ್ದಾರಿ ಇದೆ. ಈ ನಿಗಮದ ಜವಾಬ್ದಾರಿ ಇದೆ, ಅಧಿಕಾರಿಗಳ ಜವಾಬ್ದಾರಿ ಇದೆ. ಇನ್ಸ್ಪೆಕ್ಷನ್ ಮಾಡೋದು ಇಲಾಖೆಯ ನಿಗಮದ ಜವಾಬ್ದಾರಿ ಇದೆ. ಇವತ್ತು ಅದನ್ನು ಮಾಡ್ತಾ ಇಲ್ಲ. ನಮ್ಮ ಹತ್ರನೇ 2 ಫ್ಯಾಕ್ಟ್ರಿಗಳು ಮೋರ್ ದೆನ್ನು 1000 ಜನ ಕೆಲಸ ಮಾಡ್ತಾರೆ. 1.5 ವರ್ಷ 2 ವರ್ಷ ESI ವಂತಿಗೆಯನ್ನು ಕಟ್ ಮಾಡಿಲ್ಲ, ಕಾರ್ಮಿಕರ ಸಂಬಳದಿಂದ ಕಟ್ ಮಾಡಿದ್ದಾರೆ. ಇಲಾಖೆಯವರು ಏನೂ ಮಾಡಿಲ್ಲ, ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಕಾರ್ಮಿಕರು ಸಹ ಹೋಗಿಲ್ಲ, ಅಲ್ಲಿ ಹೇಳಿ ಕಳಿಸ್ತಾರೆ. ಅಲ್ಲಿ ಹೋದರೆ ಕಟ್ ಮಾಡಿ ತಗೊಂಡಿದ್ದಾರೆ, ಮೋಸ ಮಾಡಿದ್ದಾರೆ ಕಾರ್ಮಿಕರಿಗೆ. ಇದು ಇಲಾಖೆಗೆ ಗೊತ್ತಾಗೋದಿಲ್ವಾ? ಇದು ಈಗ ಫ್ಯಾಕ್ಟ್ರಿ ಕೋಡ್ ಅಂತ ಕೊಟ್ಟ ಮೇಲೆ ಪ್ರತಿ 6 ತಿಂಗಳಿಗೆ ಒಂದು ಸಾರಿ ಕಟ್ಟಬೇಕು. ಕಟ್ಟಿಲ್ಲ ಅಂತ ಅಂದರೆ ಬಂದು ಇನ್ಸ್ಪೆಕ್ಷನ್ ಮಾಡಬೇಕು, ತಪಾಸಣೆ ಮಾಡಬೇಕು. ಯಾಕದು ಆಗ್ತಾಯಿಲ್ಲ? ಇದ್ರ ಹುನ್ನಾರ ಏನು? ಇಂದಿರೋ ಹುನ್ನಾರ ಮಾಲೀಕ ವರ್ಗಕ್ಕೆ ಉಳ್ಳವರಿಗೆ ಸಪೋರ್ಟು, ಬೆಂಬಲ. ಕಾರ್ಮಿಕರ ಏನಾದರೂ ಆಗಲಿ, ಅವರು ಏನು ಮಾಡ್ಕೊಂಡ್ರೆ ನಮಗೇನು? ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕ ವರ್ಗ ಆರೋಗ್ಯದಿಂದ ಶೋಷಿತರಾಗ್ತಾಯಿದ್ದಾರೆ, ವಂಚಿತರಾಗ್ತಾಯಿದ್ದಾರೆ. ನಮ್ಮದೇ ಗಾರ್ಮೆಂಟ್ ಇಂಡಸ್ಟ್ರಿ ತಗೊಂಡ್ರೆ ESI ಹತ್ರನೇ ಒಂದು ರಿಪೋರ್ಟ್ ಇದೆ. ಅವರೇ ಮಾಡಿರುವಂತಹ ಹೆಲ್ತ್ ಕ್ಯಾಂಪ್ಗಳಲ್ಲಿ 75% ಮಹಿಳಾ ಕಾರ್ಮಿಕರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಅವ್ರದ್ದೇ ರಿಪೋರ್ಟ್ ಇದೆ. ಇದನ್ನು ಇಲಾಖೆ ಅಥವಾ ನಿಗಮ ಯಾವ ರೀತಿ ತಗೊಂಡಿದೆ? ಈ ಮಹಿಳಾ ಕಾರ್ಮಿಕರು ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ ಅಂತ ಇಲಾಖೆ ಹೇಗೆ ಖಾತ್ರಿಪಡಿಸುತ್ತೆ? ಬಹಳ ದೊಡ್ಡ ಮಟ್ಟದಲ್ಲಿ ಇಲಾಖೆ, ಈ ನಿಗಮ ಏನಿದೆ, ಈ ನಿಗಮವನ್ನು ಸುಧಾರಣೆ ಮಾಡೋದ್ರಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಕಾಯ್ದೆ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿಲ್ಲ. ಅದರ ಇಂಪ್ಲಿಮೆಂಟೇಷನ್ನು ಮತ್ತು ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪಿಸುವಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಅರಿವನ್ನು ಮೂಡಿಸೋದ್ರಲ್ಲಿ ಬಹಳ ದೊಡ್ಡ ಮಟ್ಟದ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಹಣ ಇದೆ, ಬಜೆಟ್ ಇದೆ. ESIನಲ್ಲಿ ಅದಕ್ಕೂ ಕೂಡ ಬಜೆಟ್ ಇದೆ, ಅದಕ್ಕೊಬ್ಬರು ಅಧಿಕಾರಿಗಳಿದ್ದಾರೆ. ಎಲ್ಲವನ್ನು ತಲುಪ್ತಾ ಇದೆಯಾ, ತಲುಪ್ತಾ ಇಲ್ವಾ, ಕಟ್ತಾ ಇದ್ದಾರಾ, ಕಟ್ತಾ ಇಲ್ವಾ, ಯಾವ ಉದ್ಯಮ ಕಟ್ತಾ ಇಲ್ಲ, ಯಾವ ಕಂಪನಿ ಬರ್ತಾ ಇಲ್ಲ, ಇದೆಲ್ಲ ನೋಡೋದಕ್ಕೂ ಅಧಿಕಾರಿಗಳಿದ್ದಾರೆ, ವ್ಯವಸ್ಥೆ ಇದೆ. ಬಟ್ ಆದರೆ ಆ ವ್ಯವಸ್ಥೆ ಇವತ್ತು ತಪ್ಪು ದಾರಿನಲ್ಲಿ ನಡೀತಾ ಇದೆ.
ಅದು ಸರಿ ಹೋಗಬೇಕಾಗಿದೆ. ಇವತ್ತು ನಾವೊಬ್ಬ ಆರೋಗ್ಯ ಕಾರ್ಯಕರ್ತರು ಅಥವಾ ಸಂಘಟನೆಯವರು ಕಾರ್ಮಿಕರು ಆಗಿ ಇದೆಲ್ಲವನ್ನು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಾವು. ಗಾರ್ಮೆಂಟ್ ವರ್ಕರ್ಸ್ನಲ್ಲಿ ಮಹಿಳೆಯರು ಜಾಸ್ತಿ ಇರೋದು, ಅದರಲ್ಲಿ 25% ರಕ್ತಹೀನತೆ ಆಗ್ತಾಯಿದೆ ಅಂತ. ಇದು ಏನಕ್ಕೆ ಅಂತ ಅನಿಸುತ್ತೆ? ಮತ್ತು ಅಲ್ಲಿ ಕೆಲಸ ಮಾಡುವಂಥ ವಾತಾವರಣ ಹೇಗಿದೆ, ವರ್ಕಿಂಗ್ ಕಂಡೀಷನ್ಸ್ ಆಗಲಿ, ಟೈಮಿಂಗ್ಸ್ ಆಗಲಿ, ಊಟ ತಿಂಡಿನಲ್ಲಿ ವ್ಯವಸ್ಥೆಯಲ್ಲಿ ಆಗಲಿ. ಇದು ಒಂದು ಈಗ ಹೆಂಗೆ ನಾನು ಹೇಳಬೇಕು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಕೃಷಿಯ ನಂತರ ಬಹಳ ದೊಡ್ಡ ಮಟ್ಟದ ಉದ್ಯೋಗವನ್ನು ಸೃಷ್ಟಿ ಮಾಡಿರುವಂಥದ್ದು, ಉದ್ಯೋಗವನ್ನು ಕೊಟ್ಟಿರುವಂಥ ಉದ್ಯಮ ಗಾರ್ಮೆಂಟ್ ಉದ್ಯಮ. ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಸುಮಾರು 12-15 ಲಕ್ಷ ಜನ ಕಾರ್ಮಿಕರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯಮಕ್ಕೆ ಕೆಲಸ ಮಾಡ್ತಾರೆ. ಈ ಉದ್ಯಮದಲ್ಲಿ ಕೆಲಸ ಮಾಡೋ ಎಲ್ಲ ಮಹಿಳಾ ಕಾರ್ಮಿಕರಿಗೂ ಕಾರ್ಮಿಕ ರಾಜ್ಯ ವಿಮಾ ನಿಗಮ ಅಪ್ಲೈ ಆಗುತ್ತೆ, ಕೊಡಬೇಕು, ಕಡ್ಡಾಯ. ಅನಿಮಿಕ್ ಯಾಕಿದ್ದಾರೆ ಅಂತ ಹೇಳೋದಾದರೆ, ಕಾರ್ಮಿಕರ ಪ್ರತಿನಿತ್ಯದ ಕೆಲಸದ ಒತ್ತಡ, ದೈನಂದಿನ ಜೀವನದ ಅವರ ಒತ್ತಡ, ಆ ಒಂದು ಏನು ಅವರ ಜೀವನ ಶೈಲಿ ಇದೆ, ಕೆಲಸದ ಶೈಲಿ ಇದೆ, ಈ ಎರಡು ಒಂದಕ್ಕೊಂದು ತುಂಬ ಕನೆಕ್ಟ್ ಇದೆ, ಸಂಬಂಧ ಇದೆ. ಬೆಳಗ್ಗೆ ಬೇಗ ಹೇಳ್ತಾರೆ, ಎಲ್ಲೋ ಗ್ರಾಮೀಣ ಪ್ರದೇಶದಿಂದ ಕಾರ್ಮಿಕರು ಬರ್ತಾರೆ, ಮತ್ತು ನಗರ ಪ್ರದೇಶದಲ್ಲಿ ಇಲ್ಲೇ ವಾಸವಾಗಿರುವಂಥ ಕಾರ್ಮಿಕರು, ಮಹಿಳಾ ಕಾರ್ಮಿಕರು ಬರ್ತಾರೆ. ನಮಗೆ ಗೊತ್ತಿರೋ ಹಾಗೆ ಭಾರತ ದೇಶ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿರುವಂತಹ ದೇಶ. ಇಲ್ಲಿ ಮನೆಯ ಜವಾಬ್ದಾರಿಯನ್ನು ಹೆಣ್ಮಕ್ಳೇ ಹೊರಬೇಕಾಗಿರುವಂತಹದ್ದು. 99% ಹೆಣ್ಮಕ್ಳು ಇಲ್ಲಿ ಅವರೇ ಹೊರಬೇಕಾಗಿದೆ. ಅವರ ಕೆಲಸದಲ್ಲಿ ಯಾರೂ ಕೂಡ ಭಾಗಿಯನ್ನು ತಗೊಳ್ಳಲ್ಲ. ಮನೆ ಕೆಲಸದಲ್ಲಿ ಅವರೆದ್ದು ಅವರ ಗಂಡ, ಮಕ್ಕಳು, ಫ್ಯಾಮಿಲಿ ಎಲ್ಲವನ್ನು ನೋಡಿ ಅವರೆಲ್ರಿಗೂ ಮಾಡಿಟ್ಟು ಡಬ್ಬಿಗಳನ್ನ ಕಟ್ಟು ಅವ್ರಿಗೆಲ್ಲ ಕಳಿಸಿ ಇವರು ಉಳಿಯೋ ಟೈಮೇ ಉಳಿಯೋಲ್ಲ. 4 ಗಂಟೆಗೆ ಎದ್ದರು, ಬೆಳಗ್ಗೆ 4 ಗಂಟೆಗೆ ಎದ್ದರು ಅವ್ರಿಗೆ ಟೈಮ್ ಸಾಕಾಗಲ್ಲ. ಊಟ ಮಾಡೋದಕ್ಕೆ ಅವ್ರಿಗೆ ಮುಖ್ಯವಾಗಿ ಟೈಮ್ ಇಲ್ಲ. ಏನೋ ಒಂಚೂರು ಮಾಡಿರ್ತಾರೆ, ಅದನ್ನು ಡಬ್ಬಿಗೆ ಹಾಕ್ಕೊಂಡ್ರು ಫ್ಯಾಕ್ಟ್ರಿಗೆ ಬರೋ ಅಷ್ಟರಲ್ಲಿ ತಿನ್ನೋಕೆ ಅವ್ರಿಗೆ ಫ್ಯಾಕ್ಟ್ರಿನಲ್ಲಿ ಅವಕಾಶ ಇಲ್ಲ, ಟೈಮಿಂಗ್ಸ್ ಇಲ್ಲ. 9 ಗಂಟೆಗೆ ಪಂಚಿನ್ ಆಗಬೇಕು, ಮೆಷಿನ್ ಮೇಲೆ ಇರಬೇಕು, 5:15ಗೆ ಹೊರಗಡೆ ಬರಬೇಕು. ಟೈಮಿಂಗ್ಸ್ ಹಿಂಗಿದ್ರೂ ಸಹ ಕಾರ್ಮಿಕರು ಏನಾದರೂ 5 ನಿಮಿಷ 10 ನಿಮಿಷ ಲೇಟಾಗಿ ಬಂದರು ಅಂದರೆ ನಿಲ್ಲಿಸ್ತಾರೆ, ಹೊರಗಡೆನೇ ನಿಲ್ಲಿಸ್ತಾರೆ, ಇಲ್ಲ ಗೇಟಲ್ಲಿ ನಿಲ್ಲಿಸ್ತಾರೆ, ಬೈತಾರೆ. ಹಾಗಾಗಿ ಏನು ಮಾಡ್ತಾರೆ, ಬಹಳ ಜನ ಹೆಣ್ಮಕ್ಳು ಬೆಳಗಿನ ಉಪಹಾರವನ್ನು ಸೇವನೆ ಮಾಡೋದು ಕಡಿಮೆ. ಸೇವನೆ ಮಾಡಿದ್ರೂ ಈ ಕಾರ್ಮಿಕರಿಗೆ ಬರೋ ಸಂಬಳದಲ್ಲಿ ಪೌಷ್ಟಿಕವಾಗಿರೋಂಥ ಆಹಾರ ಅಂತೂ ತಿನ್ನೋಕ್ಕೆ ಇವತ್ತಿನ ಸಂದರ್ಭದಲ್ಲಿ ಆಗಲ್ಲ. ಅವರೆಲ್ಲನೂ ದುಡಿತಾ ಇರೋದು ಕನಿಷ್ಠ ಕೂಲಿನಲ್ಲಿ. ಕನಿಷ್ಠ ಕೂಲಿ ಇವತ್ತು ಎಷ್ಟಿದೆ ಅಂತ ನಾವು ನೋಡೋದಕ್ಕೆ ಹೋದರೆ 12,500ದಿಂದ 15,000ವರೆಗೂ ಇದೆ. ಈ ಒಂದು ಬೆಂಗಳೂರಿನಂಥ ನಗರದಲ್ಲಿ ಜೀವನ ಮಟ್ಟ ಯಾವ ರೀತಿ ಇದೆ ಅಂತ ಏನು ವಿವರಿಸಬೇಕಾಗಿರೋ ಅಗತ್ಯ ಇಲ್ಲ. ಅವರು ದುಡಿಯುವಂಥ ದುಡಿಮೆನಲ್ಲಿ 60% 70% ಬಾಡಿಗೆಗೆ ಹೋಗುತ್ತೆ. ಇವತ್ತು ಒಂದು ಸಿಂಗಲ್ ಬೆಡ್ರೂಮ್ ಇರೋವಂಥ ಮನೆ ಕೇಳೋದಕ್ಕೆ ಹೋದರೂ 8-9 ಸಾವಿರ ರೂಪಾಯಿಗಿಂತ ಕಮ್ಮಿ ಇಲ್ಲ. ಅಂತಹ ಜಾಗನೂ ಕೂಡ ಕಾರ್ಮಿಕರು ಸುಸಜ್ಜಿತವಾಗಿ ವಾಸ ಮಾಡೋಕ್ಕೆ ಯೋಗ್ಯವಾಗಿರೋ ಸ್ಥಳಗಳಲ್ಲಿಲ್ಲ. ಸುಸಜ್ಜಿತವಾಗಿರುವಂಥ ಶುದ್ಧವಾದ ಕುಡಿಯೋ ನೀರಿಲ್ಲ, ಸುಸಜ್ಜಿತವಾಗಿರುವಂಥ ಶುದ್ಧವಾದ ಶೌಚಾಲಯಗಳು ಅವ್ರಿಗಿಲ್ಲ, ಹೆಣ್ಣುಮಕ್ಳುಗಳಿಗೆ ರಕ್ಷಣೆ ಇಲ್ಲ. ಮತ್ತು ಬಹಳ ದೊಡ್ಡ ಮಟ್ಟದ ಕಾರ್ಮಿಕರು ಅಂತಾರಾಜ್ಯದಿಂದ ವಲಸೆ ಕಾರ್ಮಿಕರು ಬಂದಿದ್ದಾರೆ, ಮತ್ತು ನಮ್ಮ ರಾಜ್ಯದಿಂದನೂ ಕೂಡ ವಲಸೆ ಬಂದಿರುವಂಥ ಕಾರ್ಮಿಕರೇ, ಬೇರೆ ಬೇರೆ ಜಿಲ್ಲೆಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಬಂದಿರುವಂಥ ಕಾರ್ಮಿಕರು. ಇವ್ರಿಗೆ ಆಗುವಂಥ ಅನ್ಯಾಯ ಅಥವಾ ದೌರ್ಜನ್ಯ ಯಾವುದ್ರ ಬಗ್ಗೆನೂ ಇವ್ರಿಗೆ ಧ್ವನಿ ಎತ್ತೋದಕ್ಕೆ ಅವಕಾಶ ಇಲ್ಲ. ಫ್ಯಾಕ್ಟ್ರಿನಲ್ಲಾದರೂ ಆಗಿರ್ಬೋದು, ವಾಸಸ್ಥಳದಲ್ಲಾದರೂ ಆಗಿರ್ಬೋದು. ವಾಸಸ್ಥಳದಲ್ಲಿ ಏನಾದ್ರೂ ಧ್ವನಿ ಎತ್ತುತ್ತಾರೆ ಅಂತ ಹೋದರೆ ಬಾಡಿಗೆದಾರರು ಯಾರಿರ್ತಾರೆ, ಬಾಡಿಗೆ ಕೊಟ್ಟಿರುವಂಥವರು, ಅವರಿಂದ ದೊಡ್ಡ ಮಟ್ಟದ ದಬ್ಬಾಳಿಕೆ ಆಗುತ್ತೆ. ಅವ್ರ ಮೇಲೆ ರೌಡಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸ್ತಾರೆ, ಇಲ್ಲ ಮನೆ ಖಾಲಿ ಮಾಡಿಸ್ತಾರೆ. ಫ್ಯಾಕ್ಟ್ರಿನಲ್ಲಿ ಧ್ವನಿ ಎತ್ತೋದಕ್ಕೆ ಹೋದರೆ ಅದೇ ಪುರುಷ ಪ್ರಧಾನ ವ್ಯವಸ್ಥೆ, ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡಬೇಕಾಗಿರುವಂಥ ಎಲ್ಲ ಸೂಪರ್ವೈಸರ್ಗಳಿರ್ಬೋದು, ಆಡಳಿತ ಮಂಡಳಿಯವರು ಅಂತ ಏನು ಹೇಳ್ತೀವಿ, ಅವರೆಲ್ಲರೂ ಕೂಡ ಪುರುಷರೇ, ಅವ್ರು ಯಾರೂ ಹೆಣ್ಮಕ್ಳಿಲ್ಲ. ಅವ್ರು ಅದೇ ಇದನ್ನು ಇಲ್ಲೂ ಕೂಡ ಅನುಭವಿಸ್ತಾರೆ. ಇದರಿಂದ ಮಹಿಳಾ ಕಾರ್ಮಿಕರು ಭಾಳ ದೊಡ್ಡ ಮಟ್ಟದ ಖಿನ್ನತೆಗೊಳಗಾಗ್ತಾರೆ, ಮಾನಸಿಕ ಒತ್ತಡಕ್ಕೆ, ದೈಹಿಕ ಒತ್ತಡನೂ ಕೂಡ ಅನುಭವಿಸ್ತಾರೆ. ಫ್ಯಾಮಿಲಿಗಳಲ್ಲಿ ಏನು ಆರಾಮಾಗಿಲ್ಲ. ಈ ಹೆಣ್ಣುಮಕ್ಕಳ ಫ್ಯಾಮಿಲಿ ಕುಟುಂಬಗಳಲ್ಲೂ ಕೂಡ 95% ಗಂಡಂದಿರು ಕುಡುಕರೇ ಇರ್ತಾರೆ. ಅವರು ಕೂಡ
ಯಾವುದೂ ಅಸಂಘಟಿತ ವಲಯದಲ್ಲೇ ಕೆಲಸ ಮಾಡೋದು. ಪರ್ಮನೆಂಟ್ ವರ್ಕರ್ ಬಹಳ ಕಮ್ಮಿ ಇವತ್ತು. ದಿನಗೂಲಿ ನೌಕರರೇ, ಯಾರೋ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ತಳ್ಳೋ ಗಾಡಿ ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡ್ತಾರೆ, ಇನ್ನೆಲ್ಲೋ ಕಬ್ಬಿಣದ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾರೆ. ಸೊ ಈ ಪರಿಸ್ಥಿತಿನಲ್ಲಿ ಈ ಗಾರ್ಮೆಂಟ್ ಹೆಣ್ಮಕ್ಳು ಇವರ ಕುಟುಂಬ ಬದುಕ್ತಾ ಇರೋದು. ಸಾಮಾಜಿಕ ಪರಿಸ್ಥಿತಿ ಹಿಂಗಿರಬೇಕಾದ್ರೆ ಸುಸಜ್ಜಿತವಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಕೆಲಸದ ಒಂದು ಕಾರ್ಮಿಕ ಪಡೆ ಎಲ್ಲಿರುತ್ತೆ? ಇಷ್ಟೆಲ್ಲಾದರೂ ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಇವತ್ತು ಇಲಾಖೆಗಳು ಯೋಚನೆ ಮಾಡಬೇಕಾಗಿದೆ. ಯಾರೂ ಯೋಚನೆ ಮಾಡ್ತಾ ಇಲ್ಲ. ಆದರೆ ಮೇಲ್ಗಡೆ ನೋಡೋಕ್ಕೋದ್ರೆ, ಮೇಲ್ಸ್ತರದಲ್ಲಿ ನೋಡೋದಕ್ಕೋದ್ರೆ, ಉದ್ಯಮದ ಮಟ್ಟದಲ್ಲಿ ನೋಡೋಕ್ಕೋದ್ರೆ ಉದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಭಾರತ ದೇಶದ ಲೀಡಿಂಗ್ ಇಂಡಸ್ಟ್ರಿ ಗಾರ್ಮೆಂಟ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅದಕ್ಕೆ ಹಲವಾರು ರೀತಿಯಾದಂಥ ಸಬ್ಸಿಡಿಗಳು, SEZಗಳು, ಟೆಕ್ಸ್ಟೈಲ್ ಪಾರ್ಕ್ಗಳು, ಇದೆಲ್ಲವನ್ನು ಕೂಡ ಇವತ್ತು ಸರ್ಕಾರ ಕೊಡ್ತಾ ಇದೆ. ಕಾರ್ಮಿಕರಿಗೆ ಏನು ಸಬ್ಸಿಡಿ ಕೊಡ್ತಾ ಇದ್ದೀರಿ? ಕಾರ್ಮಿಕರಿಗೆ ಏನು ನೆರವು ಕೊಡ್ತಾ ಇದ್ದೀರಿ? ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಅವರ ಜೀವನಕ್ಕೆ ಸಂಬಂಧಪಟ್ಟಂಗೆ, ಕೆಲಸದ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಕಿತ್ಕೊತಾ ಇದ್ದಾರೆ. ಕನಿಷ್ಠ ಕೂಲಿಯನ್ನು 2014ರಿಂದ 2026 ಬಂದಿದ್ದೀವಿ. ಇವತ್ತು ಇದುವರೆಗೂ ಕೂಡ ಅದನ್ನು ರಿವೈಸ್ ಮಾಡಿಲ್ಲ, ಹೆಚ್ಚಿಗೆ ಮಾಡಿಲ್ಲ. 10 ವರ್ಷದ ಮೇಲೆ ಕಾಯ್ದೆ ಏನು ಹೇಳುತ್ತೆ? ಕನಿಷ್ಠ ವೇತನ ಕಾಯ್ದೆ 1948 ಪ್ರಕಾರ ಪ್ರತಿ 3 ವರ್ಷದಿಂದ 5 ವರ್ಷದೊಳಗಡೆ ಯಾವುದೇ ಕಾರ್ಮಿಕರಿಗಾಗಲಿ ಅದು ಜಾರಿ ಆಗಿಬಿಡಬೇಕು, ಚರ್ಚೆ ಆಗಬೇಕು ಬೋರ್ಡಲ್ಲಿ, ಕನಿಷ್ಠ ವೇತನ ಸಲಹಾ ಮಂಡಳಿಯಲ್ಲಿ ಬೋರ್ಡಲ್ಲಿ ಚರ್ಚೆ ಆಗಬೇಕು. ಚರ್ಚೆಯಾಗಿ 5 ವರ್ಷದಷ್ಟರಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕು. ಎಲ್ಲಾಗಿದೆ? ಅಂಚಿಗೆ ದೂಡಲ್ಪಟ್ಟಿರೋ, ತುಳಿತಕ್ಕೆ ಒಳಗಾಗ್ತಾ ಇರುವಂತಹ ಉದ್ಯಮದ ಕಾರ್ಮಿಕರು ಇವತ್ತು ಗಾರ್ಮೆಂಟ್ ಕಾರ್ಮಿಕರು 12,500 ದುಡಿಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇವರು ಪೂರ್ತಿ ಸ್ಕಿಲ್ ವರ್ಕರಾ? ಇಲ್ಲ. ಈ ಉದ್ಯಮ ಏನು ಮಾಡಿದೆ? ನೀವು ಸ್ಕಿಲ್ ವರ್ಕರ್ ಆದರೆ ನಮ್ಮ ಹತ್ರ ಬಂದುಬಿಟ್ಟು ಬಾರ್ಗೇನಿಂಗ್ ಪವರ್ ಬಂದುಬಿಡುತ್ತೆ, ನಿಮಗೆ ಚೌಕಾಸಿ ಪವರ್ ಬರುತ್ತೆ, ಶಕ್ತಿ ಬರುತ್ತೆ. ಆ ಶಕ್ತಿನ ಹೆಂಗೆ ಕೀಳೋದು ನಿಮ್ಮಿಂದ? ಪಾರ್ಟ್ ವೈಸ್ ಮಾಡಿಬಿಟ್ಬಿಟ್ಟಿದ್ದಾರೆ. ನಾನೊಬ್ಬ ವರ್ಕರ್ ಕಾಲರನ್ನು ರೆಡಿ ಮಾಡ್ತೀನಿ, ನನಗೆ ಅದೇ ಸ್ಕಿಲ್ಲು, ಅದನ್ನು ಬಿಟ್ಟರೆ ಬೇರೆ ಬರೋಲ್ಲ. ಇದನ್ನು ಬಿಟ್ಟು ನಾನು ಏನೋ ಬೇರೆ ಕೇಳಕ್ಕೆ ಹೋಗ್ತೀನಿ ಅಂದರೆ ಈ ಕೆಲಸ ತೆಗಿತಾರೆ, ಬೇರೆ ಕೆಲಸ ಕೊಡ್ತಾರೆ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನೇ ಹಂಗೆ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಏನೂ ಕೇಳಬಾರ್ದು, ಕೊಟ್ಟಿದ್ದೇನಿರ್ದು ಇಸ್ಕೋಬೇಕು, ಇಟ್ಟಿದ್ರಲ್ಲಿ ಇರಬೇಕು ನೀವು ಅಷ್ಟೇ. ಕಾರ್ಮಿಕರು ಪಾಪ ಅದನ್ನು ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ವ್ಯವಸ್ಥೆ ಹಂಗೆ ಇಟ್ಟಿರಬೇಕಾದ್ರೆ, ಬಲ ಇಲ್ಲದೆ ಇರಬೇಕಾದ್ರೆ ಯಾವುದೇ ಸಂಘಟನೆಗಳಾಗಲಿ ಅಥವಾ ಕಾನೂನುಗಳಾಗಲಿ ಅವ್ರು ಬಳಸಬೇಕು, ಆ ಹಕ್ಕನ್ನು ಪಡ್ಕೋಬೇಕು ಅಂತ ಮುಂದೋದಾಗ, ಬಹಳ ದೊಡ್ಡ ಮಟ್ಟದ ವಿರೋಧ ಅವ್ರಿಗೆ ಎದುರಾದಾಗ ಅದು ಸ್ವಾಭಾವಿಕವಾಗಿ ಅವ್ರ ಧ್ವನಿ ಕುಗ್ಗುತ್ತೆ. ಫಸ್ಟ್ ಅವ್ರ ಮುಂದೆ ಬರೋದು ಫ್ಯಾಮಿಲಿ, ಅವರ ದುಡಿಮೆ, ಅವರ ಸ್ಥಿರತೆ ಏನಿದೆ ಅದು. ಅಸ್ಥಿರತೆ ಅನ್ನೋದು ಕಾಡ್ತಾ ಇದ್ದಾಗ, ಅಭದ್ರತೆ ಅನ್ನೋದು ಕಾಡ್ತಾ ಇದ್ದಾಗ, ವ್ಯವಸ್ಥೆಯಲ್ಲಿರುವಂಥ ಲೋಪದೋಷಗಳು ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದ್ದಾಗ ಯಾವ ಮಟ್ಟಕ್ಕೆ ಅವ್ರ ಶಕ್ತಿಯಾಗಿ ನಿಂತ್ಕೋಬೋದು? ಸೊ ಇದು ಭಾಳ ದೊಡ್ಡ ಮಟ್ಟದ ಪ್ರಶ್ನೆ. ಇದು ಇವತ್ತು ಸಂಘಟನೆಗಳಿಗೂ ಕೂಡ ಚಾಲೆಂಜು, ಕಾರ್ಮಿಕರಿಗೂ ಚಾಲೆಂಜು. ಯಾರು ಬಂಡವಾಳಿಗಳಿದ್ದಾರೆ ಅವ್ರಿಗಿದು ಬಹಳ ದೊಡ್ಡ ಮಟ್ಟದ ಪ್ರಯೋಜನ. ಅವರು ಬೇರೆ ಬೇರೆ ಕಡೆ ಉದ್ಯಮವನ್ನು ತೆರಿತಾನೇ ಇದ್ದಾರೆ. ಇನ್ನೊಂದಷ್ಟು ಮಹಿಳಾ ಕಾರ್ಮಿಕರೇ ಬೇಕು ಇವತ್ತು ಈ ಉದ್ಯಮಕ್ಕೆ. ಈಗೆಲ್ಲ ಉದ್ಯಮನೂ ಅಷ್ಟೇ, ಮಹಿಳೆಯರು ಬನ್ನಿ, ಮಹಿಳಾ ಸಬಲೀಕರಣದ ಬಗ್ಗೆ ದೊಡ್ಡ ಮಾತಾಡ್ತಾರೆ. ಅದಲ್ಲ, ಮಹಿಳೆಯರನ್ನು ಎಕ್ಸ್ಪ್ಲೈಟ್ ಮಾಡ್ತಾ ಇರೋವಂಥದ್ದು ಇವತ್ತು. ಯಾವುದೇ ಉದ್ಯಮಕ್ಕೆ ಹೋಗಿ ಇವತ್ತು ಅದೇ ಆಗ್ತಾ ಇರೋದು. ನಾವು ಉದ್ಯೋಗ ಕೊಡ್ತಾ ಇದ್ದೀವಿ ಅಂತ ದೊಡ್ಡದಾಗಿ ಬೊಬ್ಬೆ ಹೊಡಿತಾರೆ, ಆದರೆ ಇವತ್ತು ನಿಜವಾಗೂ ಆ ಹೆಣ್ಮಕ್ಳನ್ನು, ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಮೈಗ್ರೆಂಟ್ ವರ್ಕರ್ನ ಕರ್ಕೊಂಬರ್ತಾರೆ ಬೇರೆ ಬೇರೆ ಅಂತರ್ರಾಜ್ಯಗಳಿಂದ. ಆ ಕಾರ್ಮಿಕರಿಗೆ ಭಾಷೆಯಲ್ಲಿ ಸ್ಕಿಲ್ಲನ್ನು ಅವರು ಕೊಟ್ಟಿದ್ದಾರಾ? ಊಟದ ಸಂಸ್ಕೃತಿಯಲ್ಲಿ ಅವರಿಗೆ ಸ್ವತಂತ್ರ ಕೊಟ್ಟಿದ್ದಾರಾ? ವಾಸಿಸೋದಕ್ಕೆ ಸ್ವತಂತ್ರವನ್ನು ಕೊಟ್ಟಿದ್ದಾರಾ? ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆಯಾ? ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯಾ? ಅವರನ್ನು ದೊಡ್ಡ ಮಟ್ಟಕ್ಕೆ ಲೈಂಗಿಕವಾಗಿ ಉದ್ಯಮ ಬಳಸ್ಕೋತಾ ಇದೆ, ಅಲ್ಲಿರುವಂಥ ಸಿಬ್ಬಂದಿ ವರ್ಗದವ್ರು ಬಳಸ್ಕೋತಾ ಇದ್ದಾರೆ. ಯಾರು ಅದ್ರ ಬಗ್ಗೆ ಚಕಾರ ಎತ್ತಿದ್ದಾರೆ? ಅವ್ರಿಗೆ ಬೇಕಾಗಿರುವಂತಹ ಕೆಲವೊಂದು NGOಗಳನ್ನು, ಕೆಲವೊಂದು ವ್ಯಕ್ತಿಗಳನ್ನು ಉಪಯೋಗಿಸ್ಕೊಂಡು ಇವರೆಲ್ಲರ ವಾಯ್ಸನ್ನು ಅಡಗಿಸೋದಕ್ಕೆ ನೋಡಿಕೊಂಡು ಇಟ್ಟಿದ್ದಾರೆ. ನಮ್ಮ ಸಂಸ್ಥೆಗೆ ಇವತ್ತೂ ಕೂಡ ಬರ್ತಾ ಇದ್ದಾವೆ ದೂರುಗಳು, ಲಿಖಿತವಾಗಿ ಬರ್ತವೆ. ಲೈಂಗಿಕವಾಗಿ ಕಿರುಕುಳ ಆಗ್ತಾ ಇರೋವಂಥದ್ದು. ಉಸಿರು ಬಿಟ್ಟರೆ ನಿನ್ನನ್ನು
ಹೊರಗಡೆ ಇಲ್ದಂಗೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆದರಿಕೆಗಳನ್ನು ಮಹಿಳಾ ಕಾರ್ಮಿಕರಿಗೆ ಆಗ್ತಾ ಇದ್ದಾರೆ. ಎಲ್ಲಿ ಕೇಳಬೇಕು? ಒಂದು ಸಂಘಟನೆ ಆಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ, ಇದನ್ನು ಸಂಘಟನೆಯವನ್ನಾಗಿತ್ಕೊಂಡು ಹೇಳ್ತಾ ಇದ್ದೀನಿ. ಮಹಿಳಾ ಕಾರ್ಮಿಕರ ಮೇಲೆ ಅಷ್ಟು ದೊಡ್ಡ ಮಟ್ಟದ ಒತ್ತಡ ಇದೆ ಕೆಲಸ ಸ್ಥಳದಲ್ಲಿ, ಸಮಾಜದಲ್ಲೂ ಅಷ್ಟೇ ದೊಡ್ಡ ಮಟ್ಟದ ಒತ್ತಡ ಇದೆ ಆಕೆಗೆ. ನೀವೆಲ್ಲೇ ಹೋಗಿ, ಈಗ ಆರೋಗ್ಯದ ಬಗ್ಗೆ ಕೇಳಕ್ಕೆ ಹೋಗಬೇಕು ಆಕೆ ಅಂದರೆ ಎಲ್ಲೋ ಕೇಳ್ತಾರೆ, ಬಾಯಿ ಮುಚ್ಚಿಸ್ತಾರೆ. ಗೊತ್ತಿಲ್ಲ ನನಗೆ, ಆ ಕಾಯ್ದೆ ಬಗ್ಗೆ ಗೊತ್ತಿಲ್ಲ, ಆ ರೂಲ್ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಳಕ್ಕೆ ನನ್ನ ಹತ್ರ ಸಮಯನೂ ಇಲ್ಲ. ಒಂದು ಒತ್ತಡದಲ್ಲಿ ಇವತ್ತು ಕಾರ್ಮಿಕರು ಇದ್ದಾರೆ. ESI ಆ್ಯಕ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದನ್ನು ಹೆಂಗೆ ಬಲಗೊಳಿಸ್ಬೋದು, ಹೇಗೆ ನಾವು ಅದನ್ನ ಇದು ಮಾಡ್ಬೋದು ಅಂತ ನಿಮ್ಮ ಅನಿಸಿಕೆಗಳು? ಇದರಲ್ಲಿ ಒಟ್ಟಾರೆ ಒಂದು ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಒಂದು ಕಾಯ್ದೆ ಏನಿದೆ, ಇದು ಕಾರ್ಮಿಕರ ಪರವಾಗಿರುವಂತಹ ಕಾಯ್ದೆ. ಕಾಯ್ದೆಯಲ್ಲಿ ಯಾವುದೇ ಲೋಪದೋಷ ಇಲ್ಲ. ಕಾಯ್ದೆಯನ್ನು ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅದರ ಒಂದು ಜವಾಬ್ದಾರಿ ಏನಿದೆ, ಜವಾಬ್ದಾರಿಗಳು ಯಾರ್ಯಾರು ತಗೋಬೇಕು ಅಂಥವ್ರನ್ನ ಸೆನ್ಸಿಟೈಸ್ ಮಾಡಬೇಕಾಗಿದೆ. ಅಂಥವ್ರನ್ನ ನಾವಿವತ್ತು ಗುರಿ ಮಾಡಿಕೊಂಡೇ ಕೆಲಸ ಮಾಡಬೇಕಾಗಿದೆ. ಸಂಘಟನೆ ಅವರಾಗಿದ್ಕೊಂಡು ಅಥವಾ ಸರ್ಕಾರ ಕೇಳಬೇಕಾಗಿದೆ. ಮುಖ್ಯವಾಗಿರೋ ಜವಾಬ್ದಾರಿ ಸರ್ಕಾರದ್ದು. ಡಾಕ್ಟ್ರುಗಳು ರೋಗಿಗಳ ಜೊತೆ ಬಹಳ ಸೌಜನ್ಯದಿಂದ ವ್ಯವಧಾನವಾಗಿ ನಡ್ಕೋಬೇಕು. ಸಿಬ್ಬಂದಿಗಳನ್ನ ಹೆಚ್ಚಳ ಮಾಡಬೇಕಾಗ್ತದೆ. ಬಜೆಟನ್ನು ಹೇಗೆ ಅನುದಾನಗಳನ್ನು ಬಿಡುಗಡೆ ಮಾಡಿ ಅದರಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ, ಹೇಗೆ ಅದು ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡಬೇಕಾಗ್ತದೆ. ಮತ್ತು ಚಿಕಿತ್ಸೆನಲ್ಲಿರುವಂಥ ಲೋಪದೋಷಗಳು ಏನಿದೆ, ಔಷಧಿಗಳನ್ನ ಖರೀದಿ ಮಾಡೋ ಜಾಗದಲ್ಲಿ, ಮೆಷಿನ್ಗಳನ್ನ ಖರೀದಿ ಮಾಡೋ ಜಾಗದಲ್ಲಿ, ಸಿಬ್ಬಂದಿಗಳ ಕೆಲಸ ನಿರ್ವಹಣೆ ಮಾಡೋದ್ರಲ್ಲಿ, ಆಸ್ಪತ್ರೆಗಳ ನಿರ್ವಹಣೆ ಮಾಡೋದ್ರಲ್ಲಿ, ಮೇಲ್ವಿಚಾರಣೆ, ಇದೆಲ್ಲವೂ ಕೂಡ ಸರಿಯಾಗಬೇಕಾಗಿದೆ. ಕಾರ್ಮಿಕರಲ್ಲಿ ಮುಖ್ಯವಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡೋದ್ರ ಕಡೆ ಮಾಡಬೇಕಾಗಿದೆ. ನಿಮ್ಮ ಅಭಿಪ್ರಾಯ ಏನಿದೆ, ಅರಿವು ಎಷ್ಟು ಮಟ್ಟಿಗಿದೆ ಈ ಉದ್ಯಮದ ಈ ನಿಗಮದ ಬಗ್ಗೆ ಅಥವಾ ಈ ಕಾಯ್ದೆ ಬಗ್ಗೆ ನೀವು ಉಪಯೋಗಿಸ್ಬೇಕು. ಉತ್ತೇಜನ ಕೊಡಬೇಕಾಗಿದೆ. ಇವತ್ತದಕ್ಕೆ ಉತ್ತೇಜಿಸೋದಕ್ಕೆ ಸರ್ಕಾರದ ಕಲ್ಯಾಣ ಯೋಜನೆಗಳಲ್ಲಿ ಇದು ಕೂಡ ಒಂದು. ಇದನ್ನು ಫೋಕಸ್ಡಾಗಿ ಮಾಡಬೇಕಾಗ್ತದೆ. ಕಾರ್ಮಿಕರೇ ಈ ದೇಶದ ಅಭಿವೃದ್ಧಿಯ ಬೆನ್ನೆಲುಬು. ಈ ಕಾರ್ಮಿಕ ಪಡೆನೇ ಸರಿಗಿಲ್ಲ ಅಂತಂದರೆ ನೀವು ಯಾವ ಅಭಿವೃದ್ಧಿ ಮಾತಾಡ್ತೀರಿ? ಮತ್ತು ನಿಮ್ಮೆಲ್ಲ ಪ್ರಣಾಳಿಕೆಗಳಲ್ಲಿ ಆರೋಗ್ಯದ ಒಂದು ಭಾಗವನ್ನು ಇಟ್ಟಿದ್ದೀರಿ. ನಾನು ರಾಜಕೀಯ ಪಕ್ಷಗಳನ್ನು ಕೂಡ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಮಾಡ್ತಾಯಿದ್ದೀರಿ? ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೀರಿ. ಯಾವ ಮಹಿಳೆಯರಿಗೆ ಆರೋಗ್ಯನೇ ಇಲ್ಲ ಅವ್ರಿಗೆ ಅಂತ ಅಂದಾಗ ಯಾವ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ? ಕನಿಷ್ಠ ಕೂಲಿ ಇಲ್ಲ ಅಂತ ಅಂದಾಗ ಯಾವುದ್ರ ಬಗ್ಗೆ ಮಾತಾಡ್ತೀವಿ ನಾವು? ಇದೆಲ್ಲದ್ರ ಬಗ್ಗೆ ಕೂಡ ಸಮಗ್ರವಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಸರ್ಕಾರ ಗಮನ ಹರಿಸಬೇಕಾಗಿದೆ. ಇಲಾಖಾವಾರು, ನಿಗಮವಾರು ಆಯಕಟ್ಟಿನಲ್ಲಿ ಕುಳಿತಿರುವಂಥ ಅಧಿಕಾರಿಗಳು ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಇದರ ಇಂಪ್ಲಿಮೆಂಟೇಷನ್ನಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಯಾವಾಗ ಇಲಾಖೆಯ ಒಂದು ಅಧಿಕಾರ ಚಕ್ರದಲ್ಲಿ ಲೂಫೋಲ್ಗಳಿರ್ತದೆ, ಅದನ್ನು ಯೂಸ್ ಮಾಡ್ಕೊಂಡು ಕೆಳಗಡೆ ಇರುವಂತಹ ಸಿಬ್ಬಂದಿಗಳಾಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಪೂರ್ಣ ವ್ಯವಸ್ಥೆನೇ ಹಾಳಾಗುವಂತಹ ಇದು ಇದೆ ಇವತ್ತು. ಅದನ್ನು ಸರಿಪಡಿಸಬೇಕಾಗಿದೆ. ಆದರೆ ಕಾಯ್ದೆ ಏನಿದೆ, ಕಾಯ್ದೆ ಬಹಳ ಸುಂದರವಾಗಿದೆ, ವಿಶಾಲವಾಗಿದೆ. ಇದು ನಿಜವಾಗೂ ಕಾರ್ಮಿಕರಿಗೆ ಬೇಕು, ಉನ್ನತೀಕರಿಸಬೇಕು. ಇದನ್ನು ಇನ್ನೊಂದಷ್ಟು ಜನ ಕಾರ್ಮಿಕರಿಗೆ ಇದು ಸಿಗಬೇಕು. ಬರೀ ಸಂಘಟಿತ ಕಾರ್ಮಿಕರಲ್ಲದೆ ಅಸಂಘಟಿತ ವಲಯದ ಕಾರ್ಮಿಕರು ಕೂಡ ಇದರ ವ್ಯಾಪ್ತಿಗೆ ಬರಬೇಕು. ಅವ್ರಿಗೂ ಕೂಡ ESI ಸಿಗಬೇಕು. ವೇಜ್ ಲಿಮಿಟ್ ಕೂಡ ಅದನ್ನು ತೆಗೆದಾಕಬೇಕು. ವೇಜಿನ ಆ ಮಾನದಂಡನೇ ಇಡಬಾರ್ದು. ನಮ್ಮ ಪ್ರಕಾರ ಎಲ್ಲ ಕಾರ್ಮಿಕರಿಗೂ ಸಿಗಬೇಕು. ಇಲಾಖೆಗೆ ವಂತಿಗೆಯನ್ನು ಕಮ್ಮಿ ಮಾಡಿದ್ದಾರೆ. ಯಾಕೆ ವಂತಿಗೆಯನ್ನು ಕಮ್ಮಿ ಮಾಡಿದ್ದಾರೆ? ಹುನ್ನಾರ. ನಿಮ್ಮ ವಾಯ್ಸ್ ಕಮ್ಮಿ ಆಗಬೇಕು. ಕಾರ್ಮಿಕರಿಂದ ಭಾಳ ಕಡಿಮೆ ಮಟ್ಟದ ವಂತಿಗೆಯನ್ನು ತಗೋತಾ ಇದ್ದಾರೆ. ನೀವು ವಂತಿಗೆ ಕಮ್ಮಿ ಕೊಟ್ಟಷ್ಟು ಸೌಲಭ್ಯಗಳು ಕಮ್ಮಿ ಆಗ್ತವೆ. ಮೊದಲು ಅದು ₹1.75, ₹4.75 ಇತ್ತು. ಅದನ್ನು 75 ಪೈಸೆಗೆ ಕಾರ್ಮಿಕರಿಗೆ ಇಳಿಸ್ಬಿಟ್ಟು, ಇಲ್ಲ ನಿಮ್ಮ ವಂತಿಗೆಯನ್ನು ಕಮ್ಮಿ ತಗೋತಾ ಇದ್ದೀವಿ, ಮಾಲೀಕರ ಜವಾಬ್ದಾರಿ ಜಾಸ್ತಿ ಇದೆ, ಗೌರ್ಮೆಂಟ್ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ನಿಮಗೇನು ಹೇಳಿರಲಿಲ್ಲ. ಅದು ತುಂಬ ಫಂಡ್ ಇದೆ, ಅದಕ್ಕೆ ಇದು ಮಾಡ್ತಾಯಿದ್ದೀವಿ, ಕಮ್ಮಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ವಂತಿಗೆ ತಗೊಳ್ಳೋದಕ್ಕೆ ಕರೆಕ್ಟಾಗಿರೋ ಅಂತಹ ಸೌಲಭ್ಯವನ್ನು, ಪ್ರಯೋಜನವನ್ನು, ಚಿಕಿತ್ಸೆಯನ್ನು ಕಾರ್ಮಿಕರಿಗೆ ಕೊಡಿ. ಅದು ಬೇಕಾಗಿದೆ. ಆರೋಗ್ಯ ಯಾರಿಗೂ ಬೇಡ ಅಂತ ಏನಿಲ್ಲ. ಕಾರ್ಮಿಕರೇನು ಯಾವಾಗೂ ರೆಡಿಯಾಗಿ ನಿಂತಿಲ್ಲ. ನಾವು ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ. ಇವಾಗ ಒಬ್ಬ ಪ್ರೈವೇಟ್ ಇನ್ಶೂರೆನ್ಸ್ಗೆ ಸಿಗುವಂತಹ ಸೌಲಭ್ಯ, ಸೇಮ್ ಸೌಲಭ್ಯ, ಅದಕ್ಕಿಂತ ಉತ್ತಮವಾಗಿರೋ ಸೌಲಭ್ಯ ESIಗೆ ಕೊಡಬೇಕು. ಅದು ಈ ಕಾಯ್ದೆ ಹೇಳೋದು.
ಅದೇ ಖಾಸಗಿ ಇನ್ಶೂರೆನ್ಸ್ ಹೋಲ್ಡರ್ ಹೋದ ತಕ್ಷಣ ಕೇರು ಎಲ್ಲ ಮಾಡ್ತಾರೆ, ಎಲ್ಲ ಇದು ಸಿಗುತ್ತೆ. ESI ಅವ್ರಿಗೆ ಯಾಕೆ ಸಿಗಲ್ಲ? ಯಾಕೆ ಈ ಕಾಯ್ದೆನ ನಿರ್ಲಕ್ಷ್ಯ? ನೀವು ಫಸ್ಟ್ ಈ ಕಾಯ್ದೆಯನ್ನು, ಈ ಒಂದು ಕಾಯ್ದೆಯನ್ನು ಬಲಪಡಿಸಿ ಗೌರ್ಮೆಂಟ್ ಅವರು, ಖಾಸಗಿಯವ್ರನ್ನೆಲ್ಲ. ಖಾಸಗಿ ಕಂಪನಿಗಳು ಉಟ್ಕೊಂಡಿರೋದೇ ಇದನ್ನು ನೋಡಿ. ಖಾಸಗಿ ಇದು ಟೈಅಪ್ಪು, ಖಾಸಗಿ ಆಸ್ಪತ್ರೆಗಳಿಗೆ ಟೈಅಪ್ ಯಾಕೆ ಮಾಡಿದ್ರಿ? ಅದೇ ಚಿಕಿತ್ಸೆ ಇಲ್ಲಿ ಕೊಡಿ, ಇದನ್ನು ಉನ್ನತೀಕರಿಸಿ, ಈ ಕಾಯ್ದೆಯನ್ನು ಬಲಪಡಿಸಿ. ಸರ್ಕಾರದ ಮೇಲೆ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಬಿಟ್ಟು ಕಾರ್ಮಿಕರನ್ನ ರಕ್ಷಿಸ್ತೀವಿ, ಜನಗಳನ್ನ ರಕ್ಷಿಸ್ತೀವಿ, ಮಹಿಳೆಯರನ್ನ ರಕ್ಷಿಸ್ತೀವಿ, ಇನ್ನೇನೋ ಮಾಡ್ತೀವಿ, ಈ ಎಲ್ಲ ಬುರುಡೆ ನಡೆಯಲ್ಲ. ಇಲ್ಲಿ ನಿಜವಾಗೂ ಕಾರ್ಮಿಕರಿಗೆ, ಸಮೂಹಕ್ಕೆ, ಜನಸಾಮಾನ್ಯರಿಗೆ ಆಗ್ತಾ ಇರೋ ತೊಂದರೆಗಳನ್ನು ನೋಡಬೇಕಾಗಿದೆ, ಸರ್ಕಾರ ಸರಿಪಡಿಸಬೇಕಾಗಿದೆ. ಅವ್ರದ್ದು, ಅಧಿಕಾರಿಗಳದ್ದು ಬಹಳ ದೊಡ್ಡ ಮಟ್ಟದ ಪಾತ್ರ ಇದರೊಳಗಡೆ ಇದೆ. ಮತ್ತು ಅದ್ರ ಜೊತೆಗೂ ಸಾಮಾಜಿಕ ಸಂಸ್ಥೆಗಳಾಗಿ, ಸಂಘಟನೆಗಳಿಗಾಗಿ ನಮಗೂ ಕೂಡ ಒಂದಷ್ಟು ಇದರಲ್ಲಿ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ ಇದೆ. ಎಲ್ಲೆಲ್ಲಿ ಲೂಪ್ ಹೋಲ್ಗಳಿದೆ ಅದನ್ನು ಹೈಲೈಟ್ ಮಾಡಬೇಕಾಗ್ತದೆ, ತೋರಿಸ್ಬೇಕಾಗುತ್ತೆ ಸಮಾಜಕ್ಕೆ, ಸರ್ಕಾರಕ್ಕೆ. ಅದನ್ನು ನಾವು ಕೂಡ ಮಾಡಬೇಕಾಗಿದೆ. ತುಂಬ ಥ್ಯಾಂಕ್ ಯು. ಇಷ್ಟೊಂದು ನೀವು ಡೀಟೇಲಾಗಿ ಹೇಳಿದ್ದೀರಾ. ಇದರಲ್ಲಿ ಇನ್ನೇನಾದರೂ ನಿಮಗೆ ಕೊನೆಯದಾಗಿ ಹೇಳೋದಾದರೆ? ಎಲ್ಲ ಕಾರ್ಮಿಕರಿಗೂ, ಸರ್ಕಾರಕ್ಕೆ ಮತ್ತು ಉದ್ಯಮಕ್ಕೆ, ಮೇಯ್ನಾಗಿ ನಿಗಮಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಯ್ದೆ ಬಹಳ ಒಂದು ಸದುದ್ದೇಶದಿಂದ ಕಾಯ್ದೆಯನ್ನು ಮಾಡಿದ್ದಾರೆ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಾಯ್ದೆಯನ್ನು ಮಾಡಿದ್ದಾರೆ. ದಯವಿಟ್ಟು ಈ ಕಾಯ್ದೆಯನ್ನು ಹಾಳು ಮಾಡೋದ್ರ ಕಡೆ ಬಿಡಬೇಡಿ. ಈ ಕಾಯ್ದೆ ನಮಗೆ ಬೇಡ ಅಂತ ಯಾರೂ ನಾವು ಹೇಳೋದು ಬೇಡ. ಈ ಕಾಯ್ದೆಯನ್ನು ಇನ್ನೊಂದಷ್ಟು ಬಲಪಡಿಸೋದ್ರ ಕಡೆ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಕಾರ್ಮಿಕರಿಗೆ ಇನ್ನೂ ಹೆಚ್ಚು ಇದರಿಂದ ಆರೋಗ್ಯದ ಸೌಲಭ್ಯಗಳು ಸಿಗಲಿ. ಉಚಿತವಾಗಿರುವಂತಹ ಆರೋಗ್ಯ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಸರ್ಕಾರಗಳೇ ಘೋಷಣೆ ಮಾಡ್ತಾ ಇರೋದ್ರಿಂದ ವಂತಿಗೆಯನ್ನು ಪಾವತಿ ಮಾಡ್ತಾ ಇರೋವಂಥ ಈ ಒಂದು ವ್ಯವಸ್ಥೆ, ಕಾರ್ಮಿಕ ರಾಜ್ಯ ವಿಮಾ ನಿಗಮ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆ ಬಲ ಆಗಬೇಕು. ಇನ್ನೊಂದಷ್ಟು ಕಾರ್ಮಿಕರಿಗೆ ಇನ್ನೊಂದಷ್ಟು ಉತ್ತಮವಾಗಿರುವಂಥ ಆರೋಗ್ಯ ಸಿಗಬೇಕು ಅನ್ನೋದು ನನ್ನ ಕೊನೆಯ ಮಾತು. ಇದುವರೆಗೂ ESI ಆ್ಯಕ್ಟ್ ಬಗ್ಗೆ, ಕಾರ್ಮಿಕರ ಹಕ್ಕು ಬಗ್ಗೆ ಮತ್ತು ಹೇಗೆ ಅದನ್ನು ವಿಸ್ತರಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಶಾಲವಾಗಿ, ಡಿಟೇಲಾಗಿ ಹೇಳಿದ್ದಕ್ಕೆ ಧನ್ಯವಾದಗಳು ರಾಜು ಅವರೇ.